ವಿದ್ಯಾಖ್ಯ ಪರಮೇಶ್ವರಿ ಭವತಿಯ ಮುಖ್ಯ ಚ ಭೂಮಾಪ್ತಯೇ. ಎಷ್ಟು ಚೆನ್ನಾಗಿದೆ. ಅಡಿಕೆಗೆ ಬಂದಂಥ ರೋಗವನ್ನು ಹೋಗಲಾಡಿಸಿದ್ದಾರೆ ಶ್ರೀಧರ ಸ್ವಾಮಿಗಳು. ಶ್ರೀಧರ ಸ್ವಾಮಿಗಳನ್ನ ದತ್ತಾತ್ರೇಯ ಅವತಾರ ಅಂತ ಗುರುತಿಸ್ತಾರೆ. ಅವ್ರಿಗೂ 2 ಸತಿ ವಿಷ ಹಾಕಿದ್ರು. ಅದನ್ನು ಅವರು ಅರ್ಗಿಸ್ಕೊಂಡ್ರು. ಯೋಗದ ಒಂದು ಪ್ರಕ್ರಿಯೆನೇ. ನಾನು ಅವನು ಮಾತಾಡಲ್ಲ. ಆದರೆ ಅವ್ನು ನನ್ನ ಕಂಡ್ರೆ ಗೌರವ. ಇಹ ಪರ ಎರಡುವೆ. ಇಹದಲ್ಲಿ ಇರೋರಿಗೆ ಒಳ್ಳೇದು ಮಾಡೋದು, ಪರವನ್ನು ಕಂಡವರು. ಬ್ರಹ್ಮೀಭೂತರಾದ ದಿವಸ ಸುಮಾರು 1,00,000 ಜನ ಬಂದಿರ್ಬೋದು. ಮಾಯಾಂತು ಪ್ರಕೃತಿ ವಿದ್ಯೆ ಮಾಯನಂತೂ ಮಹೇಶ್ವರಂ. ಶ್ರೀಧರನ್ ತಾಯಿ ಮಗನಿಗೆ ಹೇಳ್ತಾಳೆ, ಓದಿನ ಜೊತೆ ರಾಮನಾಮನ ಅಖಂಡವಾಗಿ ಜಪಿಸೋ, ನಿನಗೆ ಓದಿದ್ದೆಲ್ಲ ತಲೆ ಕತ್ತತ್ತೆ, ಅವತ್ತು ಬರಿತೀಯ. ಮುಕುರದೊಳ್ ಮಹಾಕರಿಯಂ ಇಡಿಕಿದಂತೆ ಅಂತ. ಏನು ಮಾಡೋದು ಸ್ವಾಮಿ, ನೀವು ಮಾತಾಡಬೇಕಲ್ಲ ಇವಾಗ. ಅದು ಶಾರದೆ ಇದ್ದಾಳೆ, ನೋಡ್ಕೋತಾ ಆಡ್ಬಿಡು. ಆತ್ಮೀಯರೇ, ನಮಸ್ಕಾರ ಹಾಗೂ ಸ್ವಾಗತ. ತಾವು ಇದುವರೆಗೆ ಲೀಲಾಜಾಲ ವಿಡಿಯೋಗಳಲ್ಲಿ ಅನೇಕ ಜನ ಸಿದ್ಧ ಪುರುಷರನ್ನು, ಪರಮಯೋಗಿಗಳನ್ನು ಮತ್ತು ವಿಭೂತಿ ಪುರುಷರು ಅಂತ ಬಣ್ಣಿಸಬಹುದಾದಂತಹ ಮಹಾ ವ್ಯಕ್ತಿಗಳ ಅವರ ಪರಿಚಯವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಇತ್ತೀಚೆಗೆ ನಾವು ಪ್ರಕಟಿಸಿದಂತಹ ಒಂದು ವಿಡಿಯೋ ಸೀರೀಸ್ ಅಂತ ಹೇಳಿದ್ರೆ ಘಟ್ಟದಳ್ಳಿ ಆಂಜನಪ್ಪ ಸ್ವಾಮಿಗಳದು. ಅವರನ್ನು ದಕ್ಷಿಣದ ಪರಮಹಂಸರು ಅಂತ ಬಹಳ ಜನ ಕೊಂಡಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಪರಮಹಂಸರೇ ಆಗಿದ್ದರು. ಇದು ಕೋಲಾರದ ಜಿಲ್ಲೆಗೆ ಸೇರಿದವರು ಪರಮಹಂಸರು. ಇವತ್ತಿನ ದಿವಸ ಈ ಕಡೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದುಕೊಂಡು ಜನಕ್ಕೆ ಅತ್ಯಂತ ಉಪಕಾರವನ್ನು ಮಾಡಿದಂತಹ ನಮ್ಮ ಪ್ರಾಚೀನ ಕಾಲದಿಂದ ಬಂದಿರುವಂತಹ ಯಾವ ತತ್ವ ದರ್ಶನ ಇದೆ ಅದನ್ನು ಜೀವಂತವಾಗಿ ಬಾಳಿ ಬದುಕಿದಂತಹ ಮತ್ತು ಆ ಅಮೂಲ್ಯವಾದಂತಹ ಸತ್ವವನ್ನು ತಮ್ಮ ಉಪನ್ಯಾಸಗಳ ಮೂಲಕ, ತಮ್ಮ ಉಪದೇಶಗಳ ಮೂಲಕ ಜನರಿಗೆ ಉಣಬಡಿಸಿದಂತಹ ಮತ್ತೊಬ್ಬ ಮಹಾಪುರುಷರು ನಮ್ಮ ವರದಹಳ್ಳಿ ಶ್ರೀಧರ ಸ್ವಾಮಿಗಳು. ಇವರು ಕೂಡ 20ನೇ ಶತಮಾನಕ್ಕೆ ಸೇರಿದವರಾದ್ದರಿಂದ ಇವರ ಪರಿಚಯ ಬಹಳ ಜನಕ್ಕಿದೆ. ಅಲ್ಲಿ ಸಾಗರದ ಹತ್ತಿರ ವರದಳ್ಳಿನಲ್ಲಿ ಇರುವಂತಹ ಆಶ್ರಮವೂ ಕೂಡ ಇದೆ. ಇವತ್ತಿಗೂ ಜನ ವರದಳ್ಳಿಗೆ ಹೋಗಿ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಈ ಶ್ರೀಧರ ಸ್ವಾಮಿಗಳ ಪರಿಚಯವನ್ನು ಮಾಡಿಕೊಡೋದಕ್ಕೆ, ಪರಿಚಯ ಇಲ್ಲ ಅಂತಲ್ಲ, ತುಂಬ ಜನಕ್ಕೆ ಇದೆ. ಉಪನ್ಯಾಸ ಮಾಲಿಕೆಗಳು ಕೂಡ ಇದೆ, ಪುಸ್ತಕಗಳಿದೆ. ಆದರೂ ಲೀಲಾಜಾಲದಲ್ಲಿ ಒಬ್ಬರು ವಿಶೇಷ ಅನುಭವ ಉಳ್ಳಂತಹ ವ್ಯಕ್ತಿ ಬಂದಿದ್ದಾರೆ. ಅವರ ಪರಿಚಯನೂ ಲೀಲಾಜಾಲಕ್ಕೆ ಚೆನ್ನಾಗೇ ಇದೆ. ಅವರು ಯಾರು ಅಂದರೆ ಡಾಕ್ಟರ್ ರಾಮಶೇಷನ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ಧನ್ಯವಾದಗಳು ನೀವು ಮತ್ತೊಮ್ಮೆ ಬಂದಿದ್ದಕ್ಕೆ. ಈಗಾಗಲೇ ರಾಮಶೇಷನ್ ಅವರು ಅನೇಕ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಮುಕುಂದೂರು ಸ್ವಾಮಿಗಳ ಪರಿಚಯ ಮಾಡಿಕೊಟ್ಟವರು ಅವರೇ. ಆಂಜನಪ್ಪ ಸ್ವಾಮಿಗಳ ಮೊದಲು ಪರಿಚಯ ಮಾಡಿಕೊಟ್ಟವರು ಡಾಕ್ಟರ್ ರಾಮಶೇಷನ್ ಅವರೇ. ಇವತ್ತು ಶ್ರೀಧರ ಸ್ವಾಮಿಗಳ ಪರಿಚಯವನ್ನು ಕೂಡ ಲೀಲಾಜಾಲದಲ್ಲಿ ಮಾಡಿಕೊಡೋದಕ್ಕೆ ಬಂದಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಂಡು, ಅವರು ಏನು ಅಂತೆಲ್ಲ ನಿಮಗೆ ಗೊತ್ತೇ ಇದೆ, ಅವರನ್ನು ಮಾತಾಡೋದಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಅವರು ಕನ್ನಡ ಇತಿಹಾಸ, ಸಂಶೋಧನಾ ಸಾಹಿತ್ಯ, ಅದರ ಜೊತೆಗೆ ಈ ಇದೆಲ್ಲ ಇನ್ಸ್ಕ್ರಿಪ್ಷನ್, ಶಾಸನ ಸಾಹಿತ್ಯ, ಇದೆಲ್ಲವನ್ನು ಕೂಡ ತುಂಬ ಆಳವಾಗಿ ಅಧ್ಯಯನ ಮಾಡಿರುವಂಥವರು. ತಮಿಳು ಸಾಹಿತ್ಯವನ್ನು, ತಮಿಳು ಭಕ್ತಿ ಸಾಹಿತ್ಯ ಏನಿದೆ ವಿಶೇಷವಾಗಿ ಅದನ್ನು ಚೆನ್ನಾಗಿ ಬಲ್ಲವರು, ಉಪನ್ಯಾಸ ಮಾಡೋರು. ಜೊತೆಗೆ ಈ ಗಮಕ ಕಲೆ ಇದೆಯಲ್ಲ, ಇದರ ಅಂಗವಾಗಿ ಆಗುವಂತಹ ವ್ಯಾಖ್ಯಾನ, ಇದನ್ನು ನಿರಂತರವಾಗಿ ಅನೇಕ ಮಹಾಕಾವ್ಯಗಳಿಗೆ ಮಾಡ್ತಾ ಇರೋವಂಥವ್ರು. ಹೀಗೆ ಅಧ್ಯಯನ, ಅಧ್ಯಾಪನ ಮತ್ತು ಉಪನ್ಯಾಸಗಳು ಮಾಡುವಂಥದ್ದು, ಅದಕ್ಕೆ ಪೂರಕವಾದಂತಹ ವಿಶಿಷ್ಟವಾದಂತಹ ಅಧ್ಯಯನದಲ್ಲಿ ತೊಡ್ಕೊಂಡಿರೋವಂಥವರು ಡಾಕ್ಟರ್ ರಾಮಶೇಷನ್ ಅವರು. ಅವರನ್ನು ಬರಮಾಡಿಕೊಂಡು ಅವರು ಇವತ್ತು ಶ್ರೀಧರ ಸ್ವಾಮಿಗಳ ಬಗ್ಗೆ ಕೆಲವು ಅಮೂಲ್ಯವಾದಂತಹ ಅವರ ಅನುಭವಕ್ಕೆ ನಿಲುಕಿದಂತಹ ವಿಚಾರಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸರ್ ನಮಸ್ಕಾರ. ಹೇಳಿ ಸರ್, ಹೇಗೆ ನಿಮಗೆ ಶ್ರೀಧರ ಸ್ವಾಮಿಗಳಲ್ಲಿ ಆಸಕ್ತಿ ಬಂತು, ಏನೇನು ಅಧ್ಯಯನ ಮಾಡಿದ್ದೀರಿ ಎಲ್ಲ ಹೇಳಿ ನಮಗೆ. ಈಗ ನಮಗೆ ಮೊದಲು ಒಂದು ಅವರ ಬಗ್ಗೆ ಇರ್ತಕ್ಕಂಥ ಒಂದು ಶ್ಲೋಕ ನಾವು ಏನು ಹೇಳ್ಕೊತೇವೋ ಅದನ್ನು ಹೇಳಿಬಿಟ್ಟು ಶುರು ಮಾಡೋಣ ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದರೆ ಯಾವಾಗಲೂ ನಾವು ಗುರುವನ್ನು ಕುರಿತು ಧ್ಯಾನ ಮಾಡುವಾಗ ಇಲ್ಲವೇ ಗುರವೇ ಸರ್ವಲೋಕಾನಾಂ ಹೇಳ್ತೀವಿ, ಗುರು ಬ್ರಹ್ಮ ಗುರು ವಿಷ್ಣು ಹೇಳ್ತೀವಿ, ಗುಶಬ್ದಸ್ತು ಅಂಧಕಾರ ಸ್ಯಾದ್ರೂ ಋಷಬ್ದ ತನ್ನಿವರ್ತಕ ಅಂತ ಹೇಳ್ಕೊಳ್ತೇವೆ ಡೆಫಿನಿಷನ್ನ. ಹಾಗೆಯೇ ಶ್ರೀಧರ ಸ್ವಾಮಿಗಳು ನಮ್ಮ ಕಣ್ಣೆದುರಿಗೆ ಇದ್ದಂಥ ಮಹಾನ್ ಭಾವ. ಈಗ ನನಗೇನೆ 77 ಆಗ್ತಾಯಿದೆ. ನಾನು ಅಲ್ಲಿ ಶಿವಮೊಗ್ಗದಲ್ಲಿ ಓದಿದ್ದು 62ರಿಂದ 65 ಸಹ್ಯಾದ್ರಿ ಕಾಲೇಜು. ಆಮೇಲೆ ಒಂದು 15 ವರ್ಷ ಶಿವಮೊಗ್ಗ ಸಂಚಾರ ಇದ್ದೆ ನಾನು ಅಲ್ಲಿಂದ. ಅದರಿಂದಾಗಿ
ನಮ್ಮ ಹಾಸ್ಟೆಲ್ ಬ್ರಾಹ್ಮಿನ್ಸ್ ಹಾಸ್ಟೆಲ್ ಪಕ್ಕದಲ್ಲೇ ಅವ್ರ ಬ್ರಾಂಚ್ ಆಶ್ರಮ ಇತ್ತು. ಕಾಡೈನವರು ಅಂತ ಇನ್ಚಾರ್ಜ್ ಇದ್ರು ಅವಾಗ. ಅಲ್ಲಿ ಬರೋರು ಭಾಳ ಅಂಥ ಸರಳವಾದ ಅಷ್ಟೇ ತಪಸ್ಸು ಇರ್ತಕ್ಕಂಥ ತೇಜಸ್ವಿಯಾದ ವ್ಯಕ್ತಿನ ನೋಡಿದ್ದು ಕಡಿಮೆನೆ ಅಂತ ವಿರಳ ಅಂತ ಅನ್ನಿಸ್ತಾ ಇದೆ. ₹5 ಪಾದಪೂಜೆಗೆ ಯಾರು ಏನು ಇಲ್ಲ ಅಂದರೆ ನಿಮಗೆ ಅದೆಲ್ಲ ಹೇಳೋದು ಬೇಡ, ಅಷ್ಟು ದೊಡ್ಡ ಇವರೆಲ್ಲ ಇರ್ತಾರೆ ಒಂದು ಪಾದಪೂಜೆಗೆ ಅಂದರೆ ಅಷ್ಟು ಕಷ್ಟ. ಬಹಳ ಬಹಳ ಸರಳವಾದ ವ್ಯಕ್ತಿ, ಅಷ್ಟೇ ವರ್ಚಸ್ವಿ ಧೀರ ತಪಸ್ವಿ ಆತ, ಅದೇನು ಮುಲಾಜೆ ಇಲ್ಲ ಆ ರೀತಿಯಾದ. ನೋಡಿದರೆ ಸಾಕು, ಅವ್ರು ನೋಡಿದ್ರೇ ಆ ಕಣ್ಣುಗಳು ಅಷ್ಟು ಹೊಳಿತಾ ಇರೋಂಥ ಕಣ್ಣುಗಳು. ರಮಣ ಮಹರ್ಷಿಗಳ ಥರ ಶಾಂತ. ಇವರು ಹಾಗಲ್ಲ, ಇವರು ರಾಷ್ಟ್ರಕ್ಕೆ ತನ್ನನ್ನು ಅರ್ಪಿಸ್ಕೊಂಡವ್ರು. ಒಂದು ಸಮರ್ಥ ರಾಮದಾಸರ ಇನ್ಫ್ಲೂಯೆನ್ಸ್ ಇಂದ ಈ ಕಡೆ ಮರಾಠಿ ಮೂಲ, ಮರಾಠಿ ಸಂತ, ಮರಾಠಿ ಮೂಲ. ಹೌದು, ಮರಾಠಿ ಮೂಲ. ಮರಾಠಿ ಮೂಲದವ್ರಿಗೆ ಸಮರ್ಥ ರಾಮದಾಸರ ಒಂದು ಪ್ರಭಾವ ಇಲ್ಲದೆ ಇರೋಲ್ಲ. ಹೌದು ಹೌದು ಹೌದು, ಅದು ಕರೆಕ್ಟ್. ನಾವು ಸರ್ ನಿಜವಾದ ಮಾತದ್ದು. ಅವ್ರಿಗೆ ಆಂಜನೇಯನಲ್ಲಿ ಪರಮಭಕ್ತಿ ಸಮರ್ಥರಾಮ್. ತಮಗೆ ಗೊತ್ತಿದೆ 11 ದೇವಾಲಯಗಳನ್ನ ಆಗಲೇ ಕಟ್ಟಿದ್ದು ಲಿಸ್ಟೆಲ್ಲ ಇದೆ ಅವ್ರು ಕಟ್ಟಿರೋದು ಸಮರ್ಥ ರಾಮದಾಸರು. ಇವರಂತೂ ಇಡೀ ಭಾರತ ಸಂಚರಿಸಿದ್ರು. ಆಮೇಲೆ ತುಳಸಿದಾಸರ ಈಗ ಕೂಡ ಹನುಮಂತನನ್ನ ಅವರು ಪುನಃ ಪ್ರತಿಷ್ಠಾಪನೆ ಮಾಡಿದ್ರು. ಆ ವೀರ ಭಾವವನ್ನ ಜನರಲ್ಲಿ, ಹಿಂದೂಗಳಲ್ಲಿ ಅವತ್ತು ಮೊಘಲರ ಕಾಲದಲ್ಲಿ ಬಹಳ ಕೆಳಮಟ್ಟಕ್ಕೆ ಇಳಿದು ಹೋಗಿತ್ತು. ಜ್ಞಾಪಕ ಇದೆ ಗಳಗನಾಥರದ್ದು ಮಾಧವ ಕರುಣಾ ವಿಲಾಸ. ಅದರಲ್ಲಿ ವಿದ್ಯಾರಣ್ಯರು ಯಾವ ರೀತಿ ಕೈಕೊಂಡ್ರೋ ಅದನ್ನು ಒಂದು ರೀತಿ ಇದೆ. ಇವರು ಕೈಕೊಂಡಿದ್ದು ಇನ್ನೊಂದು ಥರ. ಇವರಿಗೆ ಸನಾತನ ಧರ್ಮದ ಬಗ್ಗೆ ಆಸಕ್ತಿ, ವೈದಿಕ ಧರ್ಮ, ಸನಾತನ ಧರ್ಮ, ಶಾಸ್ತ್ರ, ವೇದ, ಅದನ್ನು ಜನಗಳ ಒಳ್ಳೆತಿಗೆ ಹೇಗೆ ನಾವು ಉಪಯೋಗ ಮಾಡ್ಬೋದು, ಜನರ ಒಳ್ಳೆದಕ್ಕೋಸ್ಕರ ಬಹಳ ಶ್ರಮಪಟ್ಟವರು ಶ್ರೀಧರ ಇಡೀ ಜೀವನ. ಬಟ್ ಇದ್ದಿದ್ದು 65 ವರ್ಷ. ನಮ್ಮ ಸಮರ್ಥ ರಾಮದಾಸು ಅಷ್ಟೇ 1608 ರಿಂದ 1682. ಇವರು 1908 ರಿಂದ 1973. ಒಂದು ಸತಿ ಅವರ ಬ್ರಹ್ಮೀಭೂತರಾದ್ಮೇಲೆ ಒಂದು ಡೆಕ್ಕನ್ ಹೆರಾಲ್ಡಲ್ಲೇ ಒಂದು ನ್ಯೂಸ್ ಬಂದಿತ್ತು. ಅವರ ಸಾವು ತುಂಬ ಒಂದು ಅನಿರೀಕ್ಷಿತ, ಆಕಸ್ಮಿಕ ಹಾಗೂ ಸ್ವಲ್ಪ ಮಟ್ಟಿಗೆ. ಅದಕ್ಕೆ 2 ವರ್ಷ ಮೊದಲು ಅಂಜನಪ್ಪ ಸ್ವಾಮಿಗಳು. ಹೌದು, 1971. ಅವರು ಶತಾಯುಷಿಯಾಗಿದ್ರು. ಏನು ಓದ್ದವರಲ್ಲ, ತನ್ನ ತಾನಾಗಿ ಓದ್ದವರಲ್ಲದಿದ್ರು ಅಂಜನಪ್ಪ ಸ್ವಾಮಿಗಳು ನಮ್ಮ ಪರಮಹಂಸರ ತರಹ ಅವರ ಒಂದು ಜ್ಞಾನ ವಿಶೇಷವಾದ ಪವಿತ್ರವಾದ ನೋಡಿ. ಈ ಕಡೆ ಕೋಲಾರದಿಂದ ಅಂಜನಪ್ಪ ಸ್ವಾಮಿಗಳು, ಇಲ್ಲಿ ಶಿವಮೊಗ್ಗದಿಂದ ಇವರು ಕಾಲಕ್ಕೆ ಬಂದಿದ್ದಾರೆ ಮೇಡಮ್, ಬಂದಿದ್ದಾರೆ. ಏನು ತಾವು ಬೈಲೆಲ್ಲ ಓಡಾಡಿದ್ರಿ, ಆ ಸೀಮೆಯೆಲ್ಲ ಓಡಾಡಿದಿರಿ, ನಿಮಗೆ ಗೊತ್ತಿದೆ. ಹೊಸನಗರ, ಶರಾವತಿ, ಈ ಕಡೆ ನಮ್ಮ ಕುಮಾರನಹಳ್ಳಿ ಶಂಕರಲಿಂಗ ಭಗವಾನ್ ಅಂತ ಇದ್ರು, ನುಲೇನೂರು ದತ್ತಾಶ್ರಮ ಅಂತ ಇದೆ, ಈಗಲೂ ನಡೀತಾ ಇದೆ ಅಲ್ಲ. ಅದು ಅವರೆಲ್ಲ ಸದ್ದಿಲ್ಲದಲ್ಲಿ ತನ್ಪಾಡು ತಾನು ಅಧ್ಯಾತ್ಮದಲ್ಲಿ ಇದ್ಕೊಂಡು ಸಮಾಜಮುಖಿ ಸೇವೆಯನ್ನು ಸಲ್ಲಿಸಿ ಹೋದಂಥ ಪೂತಾತ್ಮರು ಅಂತ ಹೇಳಿದರೆ ಅದನ್ನ ಅತಿಶಯೋಕ್ತಿ ಏನಲ್ಲ. ಇವರು ನಾವು ಹೇಳ್ತೇವೆ, ಸರ್ವೇತ್ರ ಸುಖಿನ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾಃ ಕಶ್ಚಿತ್ ದುಃಖಮವಾಪ್ನುಯಾತ್ ಅಂತ ಹೇಳ್ತೇವೆ ನಾವು. ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಅಂತ ಅದು ಇವರಿಗೆ ಹೇಳ್ತಕ್ಕಂಥ ಮಂತ್ರ. ಇದನ್ನು ಹೇಳಿಯೇ ಅನೇಕ ಜನಕ್ಕೆ ಒಳ್ಳೆಯದಾಗಿದೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ. ಸ್ವಾನಂದ ಸಾಮ್ರಾಜ್ಯ ಅಂತಲೇ ಅವರದೊಂದು ಪುಸ್ತಕ. ಸ್ವಾನಂದ ಅನ್ನೋದೇ ಅವರ ಕಾನ್ಸೆಪ್ಟ್, ಪರಿಕಲ್ಪನೆ ಸಹ. ಆನಂದವನ್ನು ಪಡ್ಕೊಳ್ತಕ್ಕಂಥ ರೀತಿ ಹೇಗೆ ಅನ್ನೋದರಲ್ಲಿ ಶ್ರೀಧರಾಯ ನಮೋ ನಮಃ ಅಂತ. ಶ್ರೀಧರ ತಮಗೆ ಗೊತ್ತಿರೋ ಹಾಗೆ ಶ್ರೀಧ ಶ್ರೀನಿವಾಸ ಶ್ರೀನಿಧಿ ಶ್ರೀಭಾವನ ಗೊತ್ತೇ ಇದೆ, ಮಹಾವಿಷ್ಣುವರ ಒಂದು ಹೆಸರು. ಆದರೆ ಶ್ರೀಧರ ಅಂದರೆ ನಿತ್ಯಮೇವ ಮೋಕ್ಷ ಶ್ರೀಯಂಧರಿತ ಇತೀತಿ ಶ್ರೀಧರ ಅಂತ ಅವ್ರಿಗೆ ಹೇಳ್ತಾ ಇದ್ರು. ಮೋಕ್ಷವನ್ನು ಕೊಡ್ತಕ್ಕಂಥ ತಾಕತ್ತಿರೋ ವ್ಯಕ್ತಿ ಈಗಿನ ಕಾಲದಲ್ಲವೇ ಅದುವೇ ಅಂತ. ಇನ್ನು ಐಟಿ ಬಿಟ್ಟು ಬರೀ ಭೌತಿಕವಾದಂಥ ಸಂಪತ್ತು ಅಷ್ಟೇ ಅಲ್ಲ, ಮೋಕ್ಷಶ್ರೀ ಅದು ಇರ್ತಕ್ಕಂಥದ್ದು. ಅದರಿದ್ದಂಗೆ ನಮಗೆ ತಮ್ಮ ಹೇಗೆ ಆಕಾರ ಉಕಾರ ಮುಕಾರ ನಾವು ಹೇಳ್ತೀವೋ ಆ ಥರ ಈನವರು ಈ ಅಂತ. ಅಂದರೆ ಸರಸ್ವತಿ, ರಾ ಅಂದರೆ ರಮ, ಈ ಅಂದರೆ ಈಶ್ವರಿ ಅಂತ. ಅದು ಶ್ರೀಕಾರದ ಒಂದು ಇದಂತೆ. ಅದರಿಂದಾಗಿ ಅವರನ್ನು ಕುರಿತು ಹೇಳುವಾಗ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಅಂತೀವಿ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂಚ ಭಜಿಷ್ಠಕಂ. ಆಮೇಲೆ ಅವರ ಜೀವನ ಚರಿತ್ರೆ, ಅವರ ಜೊತೆ ಇದ್ದವರು ಕೆಲವರು ಒಂದಿಬ್ಬರು
ಶ್ರೀರಾಮರ ಪರಿಚಯ ಆಗಿದ್ದರು. ಆದರೆ ಅವರುಗಳು ಆಮೇಲೆ ಆ ದಾರಿಯನ್ನು ಸ್ವಲ್ಪ ಬಿಟ್ಟರು. ಅದರಿಂದ ನನಗೂ ಅವ್ರದ್ದು ಇದು ಸಂಪರ್ಕ ಹೋಯಿತು. ಆದರೆ ಶ್ರೀಧರ ಸ್ವಾಮಿಗಳನ್ನು ಯಾರು ಸಂಪರ್ಕ ತೊಗೊಂಡಿದ್ರೋ ಅವರಲ್ಲಿ ಒಬ್ಬರು ಈಗಲೂ ಒಬ್ಬರು ಮೈಸೂರಿನ ಡಾಕ್ಟರ್ TM ಗೋಪಾಲ್ ಅಂತ ಇದ್ದಾರೆ. ಅವರ ಅಂಶದ ಅವರ ಒಂದು ಪ್ರಭಾವ ಸಂಪರ್ಕ ಅಂದರೆ ದೀಕ್ಷೆ ತಗೊಂಡವರ ದೀಕ್ಷೆ ಇಲ್ಲ, ಅವರ ತಂದೆ ದೀಕ್ಷೆ ತಗೊಂಡಿದ್ರು. ಮಂಜುನಾಥಯ್ಯ ಅಂತ ಕಾಫಿ ಪ್ಲಾಂಟರ್ ಆಗಿದ್ರು ಚಿಕ್ಕಮಗಳೂರಲ್ಲಿ. ಅವರ ಮನೆಯಲ್ಲಿ ಶ್ರೀಧರ ಸ್ವಾಮಿಗಳು ಅನೇಕ ಸರ್ತಿ ಇಳ್ಕೊಂಡು ಅವರ ಕೃಪೆಯಿಂದ ಇದು ಒಂದು ರೀತಿಯಾಗಿ ಅಂತ ಒಂದು ರೀತಿಯ ಮಂಜುನಾಥಯ್ಯರ್ ಅಂತ ಹೇಳ್ಬಿಟ್ಟು ಶ್ರೀರಾಮಂ ಮಾರುತಿಂ ಒಂದೇ ರಾಮದಾಸಂ ಚ ಶ್ರೀಧರಂ. ರಾಮದಾಸ ಅಂತ ಕರ್ಕೋತಾ ಇದ್ರು ಅವರು. ರಾಮದಾಸಂ ಚ ಶ್ರೀಧರಂ, ಅಲ್ಲಿ ರಾಮದಾಸರ ಹೆಸರು ಬಂತು, ಆ ಹೆಸರು ಬಂತು ಅವ್ರಿಗೆ ತೃಪ್ತಿಯ ಅಂತ ಆಂಜನೇಯ ಸ್ವಾಮಿ. ತೀರ್ಥಾನಾಂ ತೀರ್ಥರಾಜಂ ಚ ಪಾವನಾನಾಂ ಚ ಪಾವನಂ ಅಂತ ಇವರ ಒಂದು ಇದನ್ನು ಹೇಳ್ಕೊಳ್ತೀವಿ ನಾವು. ಕೊನೆಗೆ ಮಂಗಳದ ಶ್ಲೋಕ ಹೇಳುವಾಗ ಹೇಳೋಣ ಅವ್ರದ್ದೇನೆ. ಪರಮಗುರು ಗುರುಗಳು ಎಲ್ಲರ ಸಂಬಂಧಗಳನ್ನು ಕಲ್ಪಿಸ್ಕೊಳ್ತಾರೆ ಪರಮಗುರುಗಳು. ಹೌದು, ಖಂಡಿತ ಹೌದು. ಅದರಿಂದಾಗಿ ನಾನು ನಮ್ಮ ಭಾರತದ ಅನೇಕ ಸಾಧಕ ಸಂತ ಯೋಗಿವರ್ಯರಲ್ಲಿ ಒಬ್ಬ ಭಾರತೀಯ ಪ್ರಮುಖ ವ್ಯಕ್ತಿ, ಕನ್ನಡ ಮರಾಠಿ ಸಂತ ಹಾಗೂ ಹಿಂದೂ ಧರ್ಮ ಸಂಪ್ರದಾಯದಂಥ ಆ ಒಂದು ವೈದಿಕ ಧರ್ಮವನ್ನು ಸನಾತನ ಧರ್ಮವನ್ನು ಎತ್ತಿ ಹಿಡಿಯೋದರ ಜೊತೆಗೇ ಸಮಾಜಮುಖಿ ಚಿಂತನೆಯನ್ನು ಚೆನ್ನಾಗಿ ಮಾಡಿಕೊಂಡು ಎಲ್ಲ ಆಗಿನ ಕಾಲದಲ್ಲಿ ಇದ್ದಂಥ ಇಲ್ಲಿಟ್ರೇಸಿ, ವಿಧವಾ ಇದರಿರ್ಬೋದು, ನೋವಿರ್ಬೋದು, ಅನೇಕ ನೋವುಗಳು, ಅಡಿಕೆಗೆ ಬಂದಂಥ ರೋಗವನ್ನು ಹೋಗಲಾಡಿಸಿದ್ದಾರೆ ಶ್ರೀಧರ ಸ್ವಾಮಿಗಳು. ಕೊಳೆ ರೋಗ ಅಂತ ಬಂದ್ಬಿಡ್ತು ಅಡಿಕೆಗೆ ಒಂದ್ಸಲಿ, ತೆಂಗಿಗೊಂಥರ ಒಂದು ರೋಗ ಬಂತು. ಆ ರೋಗಗಳನ್ನು ಹೋಗಲಾಡಿಸ್ತಕ್ಕಂಥದ್ದು ಯಾವುದರಲ್ಲಿ? ಅವರ ಶ್ರೀಧರ ತೀರ್ಥದಲ್ಲಿ ಅಂತಂದ್ರೆ ನಿಮ್ಮ ನಂಬ್ತಿರೋ ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಅವರಲ್ಲಿ ಆ ಶಕ್ತಿ ಈಗಲೂ ಶ್ರೀಧರ ತೀರ್ಥ ಚೆನ್ನಾಗಿದೆ. ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗಗಳು ವಾಸಿ ಆಗುತ್ತೆ. ಇವಾಗಲೂ ಪ್ರಥೆ ಇದೆ, ತುಂಬಾ ಜನ ಹೋಗ್ತಾ ಇದ್ದಾರೆ. ಅದೊಂದು ಅದ್ಭುತವಾದಂಥ ನಿತ್ಯ ನಿರಂತರ. ಆಮೇಲೆ ನಿಮ್ಮ ಈಗಿನ ಕಾಲದ ಒಂದು ಸೋಷಿಯಲಿಸಮ್ ಥಿಂಕಿಂಗ್ಗೆ ವಿರುದ್ಧವಾಗಿ ನಡೆಯುತ್ತೆ ಅಲ್ಲಿ. ಯಾವ ರೀತಿ ಅಂದರೆ ಸೋಷಿಯಲಿಸಮ್ ಹೆಸರು ಇದೇನು ಮಾಡ್ತಾರಲ್ಲ, ಅದಕ್ಕೆ ವಿರುದ್ಧವಾಗಿ ಅಲ್ಲಿ ನಡೆಯೋದು ಘಟನೆ ಅದು ನಮಗೆ ವರ್ಣಿಸ್ಲಿಕ್ಕೆ ಆಗೋದಿಲ್ಲ, ಬಟ್ ನಡೆಯುತ್ತೆ. ಏನು ಸರ್ ಅದು? ಅಂದರೆ ಅವರ ಏನು ಮನಸ್ಸಿನ ಏನು ಅಕೃತ್ರಿಮವಾದ ಆಸೆ ಏನಿರುತ್ತೋ ಅಥವಾ ಏನು ನೋವಿರುತ್ತೋ ಅದನ್ನು ತಾನಾಗಿ ಹೋಗಲಾಡಿಸ್ತಕ್ಕಂಥದ್ದು. ಅವರ ದರ್ಶನ ಪಡೆದವರು ಅನೇಕ ಜನ ಒಳ್ಳೇದು ಪಡ್ಕೊಂಡಿದ್ದಾರೆ. ಅವರ ಈ ಬ್ರಹ್ಮೀಭೂತರಾದ್ಮೇಲೂ ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಅವ್ರಿಗೂ ಕೂಡ ಒಂದು ಒಳ್ಳೆಯ ಅನುಭವ ಆಗ್ತಾ ಇದೆ ಅನ್ನೋದು ನಮಗೆ ಪ್ರತ್ಯಕ್ಷವಾಗಿ ಅನೇಕ ಜನರಿಂದ ಗೊತ್ತಾಗುತ್ತೆ. ನಾನು ಆ ರೀತಿ ಇದ್ದಾಗಲೂ ಅಷ್ಟೇ ಅಲ್ವಲ್ಲ ಇರೋದು, ದೇಹ ಹೋದ್ಮೇಲೂ ಕೂಡ ಆ ಶಕ್ತಿ, ಆ ಸಾಮರ್ಥ್ಯ, ಆ ಚೈತನ್ಯ, ಆ ಯೌಗಿಕ ಪ್ರಕ್ರಿಯೆ, ಮಹಾನ್ ಯೌಗಿಕ ಪ್ರಕ್ರಿಯೆ, ಅದು ಮಹಾನ್ ಯೌಗಿಕ ಪ್ರಕ್ರಿಯೆ. ಇವರೆಲ್ಲರಲ್ಲೂ ಅದೊಂದು ಗೊತ್ತಿದೆ ನಿಮಗೆ. ರಾಮಾನುಜರ ಕಾಲದಲ್ಲೂ ಹಾಗೆ ಇದ್ದಿದ್ದು. ಅವರು ಮಹಾನ್ ಯೋಗಿ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಶ್ರುತಿ ಸ್ಮೃತಿ ಸೂತ್ರಾಣಂ ಅಂತರ್ಜ್ವರಮಶೀಷಮತ್ ಅಂತಾರೆ. ಅಂತಸ್ಸಿನಲ್ಲಿ ಉಳ್ಳಾಗಂಥ ಬೇಗುದಿಯನ್ನೇ ಹೋಗಲಾಡಿಸ್ತಾರೆ ಅವರು ಅಂತ. ಅಂತರ್ಜ್ವರ ಮಶೀಶ್. ಹೀಗೆ ನಾವು ಅನೇಕ ಜನರನ್ನ ಹಾಗೆ ನೋಡ್ತೇವೆ ನೋಡಿ, ಅಂಥ ಮಹಾನುಭಾವರು ಇದ್ದಂಥ. ಅದರಿಂದ ಬೇದಾಂತ ದೇಶಿಕರು ನೀವು ನಂಬೋದು ಬಿಡ್ಬೋದು. ಸತ್ಯಗಾಲ ಅಂತ ಇಲ್ಲಿದೆ, ಅಲ್ಲಿಗೆ ಬಂದು 17 ವರ್ಷ ಇಲ್ಲಿದ್ದರು. ಅಲ್ಲಿಂದ ದ್ರಾವಿಡ ತೊಂದರೆ ಆಗಿದ್ದಾಗ ಪಾಪ ಇಲ್ಲಿ ಬಂದಿದ್ರು. ಅವರು ಕೂಡ ಅಷ್ಟೇ. ಅನೇಕ ಜನರಿಗೆ ನಾವು ಅದನ್ನು ಹೇಗೆ ಗುಣವಾಗುತ್ತೆ ಅದು ಹೇಳಲಿಕ್ಕಾಗಲ್ಲ. ಒಟ್ಟಿನಲ್ಲ ಪರಮ ಪೂಜ್ಯ ಚಂದ್ರಶೇಖರ ಭಾರತಿಗಳು ಅವರ ಸಂಪರ್ಕಕ್ಕೆ ಬಂದವರು ಅನೇಕ ಒಳ್ಳೆಯದನ್ನು ಕಂಡುಕೊಂಡಿದ್ದಾರೆ. ಹಾಗೆ ಶ್ರೀಧರ ಸ್ವಾಮಿಗಳು ಅಂಥ ಒಬ್ಬ ದೊಡ್ಡ ದಿವ್ಯವಾದ ವ್ಯಕ್ತಿ. ನೋಡೋದಕ್ಕೆ ಒಂದು ತೇಜಸ್ಸು, ವರ್ಚಸ್ಸು. ಅವರ ಸಂಪರ್ಕಕ್ಕೆ ಬಂದರೆ ತಮ್ಮ ಆಮೇಲೆ ಅವ್ರದ್ದು ಅನೇಕ ಸಿಡಿಗಳಿದೆ, ತಾವು ಈಗಲೂ ಕೇಳಬಹುದು. ಎಷ್ಟು ಚೆನ್ನಾಗಿ ಸರಳವಾದ ಕನ್ನಡದಲ್ಲಿ ಮಾತಾಡ್ತಾರೆ, ಸರಳವಾದ ಮರಾಠಿಯಲ್ಲಿ ಮಾತಾಡ್ತಾರೆ, ಸಂಸ್ಕೃತ ಚೆನ್ನಾಗಿ ಬರ್ತಾ ಇದೆ. ಇದೆಲ್ಲನೂ ಹೆಚ್ಚಿಗೆ ಸ್ಕೂಲ್ಗೆ ಅವ್ರು ಹೋಗಿರಲಿಲ್ಲ. ಅದು ಹೇಗೆ ಅವರಿಗೆ ತಾನಾಗಿ ಈಗ ನಾವು ಆಂಜನೇಯ ಸ್ವಾಮಿಗಳನ್ನ ತಮಗೆ ಅವ್ರ ಕೈ ಬರಹ ಸ್ಕೂಲಿಗೆ ಹೋಗ್ಬೇಕಾ ಸರ್ ಇಂಥವರು? ಅವರಲ್ಲೇ ಎಲ್ಲಾನು ಇರೋವಾಗ ಅಲ್ವಾ, ಅವರಲ್ಲೇ ಎಲ್ಲ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ರು ನೋಡಿ. ಅವರಲ್ಲೇ ಎಲ್ಲ ಇದೆ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸಿದ್ರು ಅಂತ. ಏನು ಹೇಳ್ಕೊಡ್ತಾರೆ ಇಂಥವೆಲ್ಲ. ಇದಾಗಿ ಕನ್ನಡ ಮರಾಠಿ ಸಂತ ಹಾಗೂ ಹಿಂದೂ ಸಂಪ್ರದಾಯದ ಒಂದು ಧಾರ್ಮಿಕ ಕವಿ ಆಗಿದ್ದಾರೆ. ಅನೇಕ ಸ್ತೋತ್ರಗಳನ್ನು ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಶ್ರೀಧರ ಸ್ವಾಮಿಗಳು ಶ್ರೀರಾಮನ
ಶ್ರೀಮದ್ ಆಂಜನೇಯ ಸ್ವಾಮಿ ಹನುಮಂತನ ಉಪಾಸಕರಾಗಿದ್ದ ತಪಸ್ವಿ ಸಂತ ಸಮರ್ಥ ರಾಮದಾಸರ ಶಿಷ್ಯರು. ಅವರಿಗೆ ಸಮರ್ಥ ರಾಮದಾಸರು ಆಶೀರ್ವಾದ ಮಾಡಿದರು ಪ್ರತ್ಯಕ್ಷವಾಗಿ. ಅಲ್ಲಿ ಹೋಗಿ ಸಜ್ಜನಗಢದಲ್ಲಿ ಇದ್ಬಿಟ್ಟಿದ್ರು. 10-15 ದಿವಸ ಸೇವೆ ಮಾಡಿ ಅವರನ್ನು ಮಲಿಸಿಕೊಂಡು ಅನೇಕ ಸತಿ ಸಜ್ಜನಗಢಕ್ಕೆ ಹೋಗಿ ಬಂದಿದ್ದಾರೆ. ಆಮೇಲೆ ಅವರು ಬಂದು ಅವರಿಗೆ ಆಶೀರ್ವಾದ ಮಾಡಿ, ನೀನು ದಕ್ಷಿಣಕ್ಕೆ ಹೋಗು, ಇನ್ನು ಇಲ್ಲಿರಬೇಡ, ಇನ್ನು ಪುನಃ ಆ ಕಡೆ ಇದ್ದವರು ಉತ್ತರದಲ್ಲಿದ್ದವರು ದಕ್ಷಿಣಕ್ಕೆ ಹೋಗು. ಅಲ್ಲಿ ಬಂದು ಇಲ್ಲಿ ಬಂದುವಾಗ ಶೀಗೆಹಳ್ಳಿ ಅಂತ ಒಂದು ಊರಿದೆ, ಈಗಲೂ ಇದೆ ಶೀಗೆಹಳ್ಳಿ, ಸಾಗರದ ಆ ಕಡೆ. ಶಿವಾನಂದರು ಅಂತ ಇದ್ರು ಅಲ್ಲಿ. ಸ್ವಾಮಿ ಶಿವಾನಂದ, ಇನ್ನೊಬ್ಬ ಶಿವಾನಂದರು ಬೇರೆ, ಸಿದ್ಧಾರೂಢ ಶಿವಾನಂದರು ಬೇರೆ, ಡಿವೈನ್ ಲೈಫ್ ಸೊಸೈಟಿ ಶ್ರೀ ಶಿವಾನಂದರು ಬೇರೆ, ಈ ಶಿವಾನಂದರು ಬೇರೆ. ಇವರು ಅಷ್ಟೇ ಮಹಾನ್ ಸಿಂಪಲ್ ಸಂತ, ಸಾಧಾರಣ ವ್ಯಕ್ತಿ ನೋಡೋದಕ್ಕೆ, ಆದರೆ ಅಷ್ಟೇ ಒಳ್ಳೆಯ ತಪಸ್ವಿ ಶಿವಾನಂದರು. ಅವರ ಒಂದು ಶಿಷ್ಯತ್ವವನ್ನು ವಹಿಸಿ ಅನಂತರ ಬಂದು ವರದಹಳ್ಳಿನಲ್ಲಿ ನೆಲೆಸಿದ್ದು. ಶ್ರೀಧರ ಸ್ವಾಮಿಗಳನ್ನ ದತ್ತಾತ್ರೇಯ ಅವತಾರ ಅಂತ ಗುರುತಿಸ್ತಾರೆ. ಅವರು ಹುಟ್ಟಿದ್ದು ದತ್ತ ಜಯಂತಿ ದಿವಸನೇ ಶ್ರೀಧರ ಸ್ವಾಮಿಗಳು. ಹೊತ್ತು ಮೆರವಣಿಗೆ ಉತ್ಸವ ಬಂದು ಇವ್ರ ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ಅವ್ರು ಹೇಳ್ತಾರೆ, ಇಲ್ಲ ಒಂದು ಮಗುವಿನ ಜನನವಾಗಿದೆ, ಮುಂದೆ ಆತ ದೊಡ್ಡ ಸಂತ ಆಗ್ತಾನೆ, ದೊಡ್ಡ ಧಾರ್ಮಿಕ ಗುರು ಆಗ್ತಾನೆ, ಆಧ್ಯಾತ್ಮಿಕ ಪಿಪಾಸು ಆಗ್ತಾನೆ. ಹಾಗೆಯೇ ಭಾರತಕ್ಕೆ ತನ್ನದೇ ಆದ ಆಧ್ಯಾತ್ಮಿಕ ಕೊಡುಗೆಯನ್ನು, ಶಾಶ್ವತವಾದ ಕೊಡುಗೆಯನ್ನು ನೀಡಬಲ್ಲಂಥ ಸಂತ ಆಗ್ತಾನೆ ಅಂತ ಒಬ್ಬರು ಅಲ್ಲಿ ಹೇಳ್ತಾರಂತ. ಉತ್ಸವ ಬಂದು ಹೋದ್ಮೇಲೆ ಆಮೇಲೆ ಇವರು ಆವತ್ತು ಅಂತೆ ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಭಸ್ಮಕರಿಣ ಶಂಖಂ ಚಕ್ರಂ ತ್ರಿಶೂಲಂ ಢಮರುಂಗಲಾಂಚ ಪದ್ಮಾಸನಸ್ಥಂ ರವಿಸೋಮನೇತ್ರಂ ದತ್ತಾತ್ರೇಯ ಧ್ಯಾನ ಮಮ ಅಭೀಷ್ಟ ಸಿದ್ಧಿದಂ ಅಂತ ಒಂದು ಶ್ಲೋಕ ಇದೆ. ಇದನ್ನು ಅವರು ಆಗಾಗ್ಗೆ ಸ್ಮರಿಸ್ಕೊತಾ ಇದ್ರು. ಅವ್ರನ್ನ ಕಂಡಿದ್ರೆ ಬಹುಶಃ ತಾವು ಕಂಡಿದ್ರೋ ಗೊತ್ತಾಗಿಲ್ಲ. ಕಂಡಿದ್ದರೆ ಮಾತ್ರ ನಿಮಗೆ ಯಾರು ಕಂಡಿದ್ರೋ ಅವ್ರನ್ನ ಒಂದು ಪ್ರಭಾವ ಇದೆ. ನಾವು ಮಾಡರ್ನ್ ಫಿಸಿಕ್ಸ್ನಲ್ಲಿ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಂತ ಹೇಳ್ತೀವಿ ನೋಡಿ. ಆ ಎಲೆಕ್ಟ್ರಾನಿಕ್ ಒಂದು ಅದಿರ್ತಾ ಇತ್ತು, ಸೆಳೆತಾ ಇತ್ತು, ಶಾಂತವಾದ್ದು. ನೋಡಿದ್ರೆ ತಂಗಿ ಹೀಗೆ ಮಾತಾಡ್ತಾರೆ. ಅದಲ್ಲದೆ ನಾನು ಸ್ವಲ್ಪ ಈ ಜೀವನ ಚರಿತ್ರೆಯನ್ನು ತೊಗೊಳ್ತಾ ಇದ್ರು. ಅದಲ್ಲದೆ 2 ಘಟನೆಗಳು ಯಾಕೆ ಬೇಜಾರಾಗುತ್ತೆ, ನೀವು ಕಂಡಿದ್ರಿ ಅಲ್ವಾ, ನಾನು ನೋಡಿದ್ದೆ. ಹಾಗೆ ಯಾಕೆ ಬೇಜಾರಾಗುತ್ತೆ ಅಂದರೆ ಅಂಥವ್ರಿಗೆ ವಿಷಪ್ರಾಶನ ಮಾಡಿದ್ರು ನೋಡಿ, ಅದು ಮನಸ್ಸಿಗೆ ನೋವಾಗೋದು. ಒಬ್ಬ ವ್ಯಕ್ತಿ ನಡ್ಕೊಂಡು ಬಂದಿದೆ ಅಲ್ವಾ ಸ್ವಾಮಿ ದಯಾನಂದ ಸರಸ್ವತಿಗಳನ್ನ ಯಾವ ರೀತಿ ಸಾಯಿಸಿದ್ರು ಅಲ್ವಾ. ಶ್ರದ್ಧಾನಂದರು ಬ್ರಿಟಿಷರ ವಿರುದ್ಧ ಫೈಟ್ ಮಾಡಿದವರು, ಅವರು ಅವರ ಆಂದೋಲನದಲ್ಲ ಭಾಗವಹಿಸಿದ್ದವರು ಶ್ರದ್ಧಾನಂದರು ಅಲ್ವೇ. ತುಂಬ ದೊಡ್ಡ ವ್ಯಕ್ತಿ ಶ್ರದ್ಧಾನಂದರು ಕೂಡ. ಇವರಿಗೆ ವಿಷಪ್ರಾಶನನೇ ಆಗಿದ್ದು. ಇವರಿಗೆ ಒಂದು ಸರ್ತಿ ಒಬ್ಬ ಮಹತಾಯಿ ಬಂದೋಳು, ಹೆಂಗಸರಲ್ಲೂ ಅದಕ್ಕೆ ಬಂದೋಳು ಮಹತಾಯಿ. ಅವಳಿಗೆ ವಿಷವನ್ನು ಅವರಿಗೆ ಹೇಗೆ ಅಂದರೆ, ಈ ವಿಷದ ಜೇಡ ಇರುತ್ತೆ, ಆ ಜೇಡದ ರೆಕ್ಕೆ ಕಾಲುಗಳಿರುತ್ತಲ್ಲ, ಅದನ್ನು ಕಟ್ ಮಾಡಿ ಎಷ್ಟೋ ಜೇಡನ್ನು ಕಾಲು ಮಾಡಿ ಹಾಲಿನಲ್ಲಿ ಬೆರೆಸಿ ಕುದಿಸಿ ತೊಗೊಂಬಂದು ಕೊಟ್ಬಿಟ್ಲು ಕುಡಿಯೋಕ್ಕೆ. ಇವರು ಕುಡಿದ್ರು. ಇವರೆಷ್ಟೇ ಏನೇ ಒಂದು ಆಂತರಿಕವಾಗಿ ಸ್ವಾಮಿಗಳಿಗೇನೆ ಎಷ್ಟೇ ಏನೇ ಇದಾಗಿದ್ದರೂ ಕೂಡ ಅದರ ಎಫೆಕ್ಟ್ ಅದು ಮಾಡುತ್ತೆ, ಅದು ಮಾಡದೇ ಇರೋದಿಲ್ಲ ವಿಷ. ಅದಲ್ದಲೇ ಅದಾದಮೇಲೆ ಕೆಲವು ತಿಂಗಳುಗಟ್ಟಲೆ ಅದಾದಮೇಲೆ ಒಬ್ಬ ದೇವಾಲಯದ ಅರ್ಚಕ ವಿಷ ಹಾಕ್ದ ಅವರಿಗೆ ತೀರ್ಥದಲ್ಲಿ. ಯಾಕೆ? ಪ್ರಸಿದ್ಧಿಗೆ ಬರ್ತಾರೆ, ಅವ್ರನ್ನ ಕಂಡ್ರೆ ಆಗಲ್ಲ, ಯಾರಿಗೇ ಆಗಲಿ ದ್ವೇಷ ನಮ್ಮಲ್ಲಿ. ಆ ದ್ವೇಷ ಅದರಿಂದಲೇ ಇವರಲ್ಲೂ ದ್ವೇಷ ಇರುತ್ತೆ, ಸ್ವಾಮಿಗಳಲ್ಲೂ ಸಾಧುಗಳಲ್ಲೂ ದ್ವೇಷ ಇರ್ತೀಯೇ ಅಂತ. ದ್ವೇಷ ಇಲ್ಲದೆ ಇದ್ರೂ ಒಂದು ರೀತಿ ನಮಗೆ ಪ್ರತ್ಯಕ್ಷವಾಗಿ ಇನ್ನೊಂದು ಅನ್ಸೋದು ನನ್ನ ಅನುಭವ. ಮಲಾಡಿಹಳ್ಳಿ ಇವರನ್ನು ನೋಡಿದ್ದೆ ನಾನು, ರಾಘವೇಂದ್ರ ಸ್ವಾಮಿಗಳನ್ನ. 105 ವರ್ಷ ಇದ್ರು. ತಿರುಕ ಅಂತ ಕಾವ್ಯನಾಮ ತುಂಬ ದೊಡ್ಡ ಸಂಸ್ಥೆ ಎಲ್ಲ ಕಟ್ಟಿಲ್ಲ, ತುಂಬ ದೊಡ್ಡ ಯೋಗಿ. ನಾನು ಅವರ ಅನೇಕ ಸರ್ತಿ ನಾನು ಅಲ್ಲಿ ಆಶ್ರಮದಲ್ಲೇ ಇರ್ತಾ ಇದ್ದೆ. ಪರಪ್ ಸ್ವಾಮಿಗಳ ಮಠ ಅಂತ ಅಲ್ಲೇನೆ. ಅವ್ರಿಗೂ 2 ಸರ್ತಿ ವಿಷ ಹಾಕಿದ್ರು. ಅದನ್ನು ಅವರು ಅರ್ಗಿಸ್ಕೊಂಡ್ರು ಯೋಗದ ಒಂದು ಪ್ರಕ್ರಿಯೆಯಲ್ಲಿ. ಅವ್ರಿಗೆ ಹೊಡೆಯೋಕ್ಕೆ ಪ್ರಯತ್ನ ಮಾಡಿದರು. ಅವ್ರಿಗೆ ದೊಣ್ಣೆ ಮರಸೆ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಒಂದು ಕಲ್ಲು ಬೀಳ್ತಿರಲಿಲ್ಲ ಅವ್ರ ಮೈ ಮೇಲೆ, ಅಂಥ ದೊಣ್ಣೆ ಮರಸೆ. ಅದ್ರ ಜಯಿಸ್ಕೊಂಡ್ರು ಮಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು. ಅವ್ರನ್ನ ಕೂಡ ಹೀಗೆ ಅಂಥ ಮಹಾನ್ ಭಾವ್ರನ್ನ ಅವರು ಯೋಗವನ್ನು ಕಲಿಯೋದಕ್ಕೆ ಅಂತ ಸರಿ. ಅವ್ರಿಗೆ ಮೊದಲು ಮೇಡಮ್ ಚಿಕ್ಕ ವಯಸ್ಸಿನಲ್ಲಿ ಅವರು ಈ ಕಡೆ ಹೊಳಲ್ಕೆರೆ ಕಡೆ ಇದ್ದವರು. ಅವರಿಗೆ ಹಿ ವಾಸ್ ಹ್ಯಾವಿಂಗ್ ಅಪಸ್ಮಾರ ತೊಂದರೆ ಇತ್ತು. ಒಂದು ಸರ್ತಿ ಅವರು ಹಾಗೆ ಹೊಳಲ್ಕೆರೆ ರೀಜನಲ್ಲಿ ಅಪಸ್ಮಾರದಲ್ಲಿ ಬಿದ್ದುಬಿಟ್ಟಿದ್ದಾರೆ ರಸ್ತೆಯಲ್ಲಿ. ಅಪಸ್ಮಾರ ಅಂದರೆ ಫಿಟ್ಸ್ ಅಂತ, ಅದಕ್ಕೆ ಬಿದ್ದಿದ್ದಾರೆ. ಆಗ ಸ್ವಾಮಿ ಶಿವಾನಂದರು ಬಂದಿದ್ದಾರೆ, ಸಿದ್ಧಾರೂಢ ಶಿವಾನಂದರು ಅಲ್ಲಿ ಆಗೋ ಬಂದಿದ್ದಾರೆ. ಅದ್ಯಾಕೆ ಬಂದರು ಅನ್ಕೋತೀವೋ, ಬಂದಿದ್ದಾರೆ. ಅವ್ರನ್ನ ಬಂದು ನೇವರಿಸಿ ಎದೆ ಭಾಗದಲ್ಲಿ, ಈ ಭಾಗದಲ್ಲಿ ನೇವರಿಸಿ ಹೀಗೆ ನೇವರಿಸಿ, ಇನ್ನು ಹೇಳೋ, ನೀನು ಸರಿ ಹೋಗ್ತೀವಿ ಹೇಳೋ.
ಆವತ್ತಿಂದ ಅಜಯ್ ಅವರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ಬರಲಿಲ್ಲ. ಆದರೆ ಅವರು ತಿಳ್ಕೊಂಡ್ಮೇಲೆ ಅವ್ರನ್ನ ಅನುಸರಿಸಿದ್ರು, ಶಿವಾನಂದ ಸ್ವಾಮಿಗಳನ್ನ ಅನುಸರಿಸಿ. ಅವರಿಗೆ ತುಂಬ ಚೆನ್ನಾಗಿ ಯೋಗದ ಮೂಲವನ್ನು ಚೆನ್ನಾಗಿ ಹೇಳ್ಕೊಟ್ಬಿಟ್ರು. ನಾವು ಯಾವ ರೀತಿ ಪಾತಂಜಲಿ ಯೋಗ ಸಿಸ್ಟಮ್ ಇದೆಯಲ್ಲ, ಪಾತಂಜಲಿ ಪ್ರಾಣತೋಸ್ಮಿ ನಿತ್ಯಂ ಅಂತ ಹೇಳ್ತೀವಿ ನೋಡಿ, ಅಂತ ಆ ಯೋಗ ಒಳ್ಳೆಯ ಯೋಗವನ್ನು ಎಲ್ಲ ಹೇಳ್ಕೊಟ್ಟ ಮೇಲೆ ಅವ್ರು ಕರ್ನಾಟಕಿ ಅಂತ ಕರಿತಾ ಇದ್ರು. ಈ ರಾಘವೇಂದ್ರನ ಅವರು ಕರ್ನಾಟಕಿ ಅಂತ ಕರಿತಾ ಇದ್ರು. ಅವ್ರು ಆ ಕಡೆಯವರಲ್ಲ, ಉತ್ತರದವರು. ರೂಢ ಅಂತ ಮೇಡಮ್ ಈಗಲೂ ದೊಡ್ಡ ಆಶ್ರಮ ಇದೆ, ಸಿದ್ಧಾರೂಢ ದೊಡ್ಡ ಇದಿದೆ. ಆಮೇಲೆ ದೊಡ್ಡ ಯೋಗಿ, ಹುಬ್ಬಳ್ಳಿಯಲ್ಲಿ ಇದೆಯಲ್ಲ ದೊಡ್ಡ ಯೋಗಿ. ಅಬ್ಬಾ, ಸಿದ್ಧಾರೂಢ ಆಶ್ರಮ ತುಂಬ ಅಲ್ವೇ. ಅವರು ಆಮೇಲೆ ನೋಡಪ್ಪ, ನಾನು ಯೋಗವನ್ನೆಲ್ಲ ನಾನು ಎಷ್ಟು ಬೇಕೋ ಯೋಗದಲ್ಲಿ ಏನು ಹೇಳ್ಕೊಡ್ಬೇಕು ಹೇಳಿದ್ದೇನೆ, ಜನಗಳಿಗೆ ನನಗೆ ಭಾಷೆ ಕೊಡು, ಜನಗಳಿಗೆ ಉಪಯೋಗ ಆಗೋ ಹಾಗೆ ನಾನು ಮಾಡ್ತೀನಿ, ದುಡ್ಡು ತಗೊಳ್ಳಲ್ಲ ಅಂತ ಭಾಷೆ ಕೊಡು. ಎರಡನೇದಾಗಿ ಆ ಯೋಗದ ಒಂದು ಔಷಧಿ ಕ್ರಮ ಇದೆಯಲ್ಲ, ಮೆಡಿಕೇಷನ್ ವೇ ಅದಿದೆಯಲ್ಲ, ಅದನ್ನು ಚೆನ್ನಾಗಿ ಜನಗಳಿಗೆ, ನಮ್ಮಲ್ಲಿ ಬಡತನ ಜಾಸ್ತಿ, ಅದರಲ್ಲಿ ಹೇಗೆ ನಿವಾರಣೆ ಮಾಡಬಹುದು ಅಂತ ಹೇಳು. ಆಮೇಲೆ ಆಯುರ್ವೇದ ಹೇಳ್ಕೊಟ್ಟಿದ್ರು ಅವರಿಗೆ. ಮಲ್ನಾಡು ಹೇಳಿಯವರು, ನಾನು ಅವರ ಪ್ರತ್ಯಕ್ಷವಾಗಿ ಅಲ್ಲಿ ಇದ್ದಿದ್ದೆ, 3-4 ಗಂಟೆಗೆ ಎಬ್ಬಿಸ್ತಾ ಇದ್ರು ಮೇಡಮ್ ನಮ್ಮನ್ನು. ಯೋಗ ಆಯುರ್ವೇದ ಸುಮ್ಮನೆ ನಾಡಿ ಹಿಡಿದು ಬಿಟ್ಟರೆ ಮುಗೀತು, ಫ್ರೀ ಮೆಡಿಸನ್. ಅವರು ನೋಡು, ನಾನೆಲ್ಲ ಹೇಳ್ಕೊಟ್ಟಿದ್ದೀನಿ, ಇನ್ನು ಪ್ರಾಣಾಯಾಮದಲ್ಲಿ ನಿನಗೆ ವಿಶೇಷವಾಗಿ ಹೇಳ್ಕೊಡೋದಿದೆ, ಬಾಕಿ ಇದೆ. ಅದಕ್ಕೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಲಕ್ಷ್ಮಣ್ ದಾಸ್ ಅಂತ ಇದ್ದಾನೆ, ಬಾಬಾ ಲಕ್ಷ್ಮಣ್ ದಾಸ್ ಅಂತ. ನಾನು ಅವನು ಮಾತಾಡಲ್ಲ, ಸಂತ ನಾನು ಅವನು ಮಾತಾಡಲ್ಲ, ಆದರೆ ಅವನು ನನ್ನ ಕಂಡ್ರೆ ಗೌರವ ಇದೆ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿ ಆಶ್ರಮದಲ್ಲಿ ಸ್ವಲ್ಪ ದೂರ ಬಿಟ್ಬಿಟ್ಟು ಅಲ್ಲಿ ಹೋಗು, ಕಾಲಿಗೆ ಕಾಲಿಗೆ ಬೀಳೋಗು. ಸಾರಿ, ಹೋದ್ರು. ಅವ್ರ ಹತ್ರ ವಿದ್ಯೆ ಇದೆ, ವಿದ್ಯೆ ಮಹಾನ್ ವಿದ್ಯೆ. ಪ್ರಾಣಾಯಾಮದಲ್ಲಿ ತುಂಬ ದೊಡ್ಡ ಇದೆಲ್ಲ ಗಂಟಿದೆ ನೋಡಿ, ನಿಧಿ ಇದೆ. ನಮ್ಮ ಇವರಿಗೆ ಹಾಗೆ ನಾಥಮುನಿಗಳು ಒಂದು ನಿಧಿ ಸಂಪಾದನೆ ಮಾಡಿದರು, ರಂಗನಾಥ ಸ್ವಾಮಿ ನಿಧಿ. ಹಾಗೆ ಕರ್ಕೊಂಡು ಹೋದರು. ಬಾಬಾ ಲಕ್ಷ್ಮಣ್ ದಾಸ್ ಅಂದ್ರೆ ಕಾಲಿಗೆ ಬಿದ್ದರು. ಯಾರು ನೀನು? ನಾನು ಈಗ ಕರ್ನಾಟಕದಿಂದ ಬಂದೆ. ಮತ್ತು ಇಲ್ಲಿ ಎಷ್ಟು ದೂರ ಇಲ್ಲೆಲ್ಲಿ ಬಂದೆ ನೀನು? ಇಲ್ಲೆಲ್ಲಿ ಬಂದು ಬಿದ್ದೆ ಅಂತ ಸ್ವಲ್ಪ ಹೊರಟೆ ಮಾತು. ಅದು ಕರ್ನಾಟಕಕ್ಕೆ ಸೇರಿ ಹೊರಟು ಆಮೇಲೆ ಇಲ್ಲ, ಹೀಗೆ ಅವ್ನು ಕರ್ಕೊಂಬಂದ್ಬಿಟ್ನಾ ನೋಡಿ, ಅವ್ರಿಗೆ ಗೊತ್ತಾಗೋಯ್ತು. ಅವ್ನು ಕರ್ಕೊಂಬಂದ್ಬಿಟ್ನಾ? ಹೌದು, ನೋಡಿದ್ಯಾ, ಅವ್ನು ಕರ್ಕೊಂಬಂದು ಗೊತ್ತು. ಆಗಲಿ, ನನಗೇನು ಯೋಚನೆ ಇಲ್ಲ, ಬಾ ಅಂಥೇಳಿ ಪ್ರಾಣಾಯಾಮವನ್ನು ಎಷ್ಟರ ಮಟ್ಟಿಗೆ ಮೇಡಮ್, ಸುಂದರಕಾಂಡದಲ್ಲಿ ಅವನು ಹನುಮಂತ ಲಂಘಿಸಬೇಕಾದ್ರೆ, ಕಡಲನ್ನು ಲಂಘಿಸಬೇಕಾದ್ರೆ ಒಂದು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ದಾನೆ. ಉಡ್ಡಾಯನ ಅಂತ ಅದಕ್ಕೆ ಹೇಳ್ತೀವಿ ನಾವು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಉಡ್ಡಾಯನ ವೃತ್ತಿ. ಅದರಲ್ಲಿ ಖೇಚರಿ ಪ್ರಾಣಾಯಾಮ ಅಂತ. ಖೇಚರ ನಮಗೆ ಗೊತ್ತಾಯ್ತು. ಖೇಚರ ಅಂದ್ರೆ ಆಕಾಶದಲ್ಲಿ ಸಂಚರಿಸುವ ಹಕ್ಕಿಗಳು. ಅವರು ಖೇಚರಿ ಮುದ್ರೆನೂ ಇದೆ. ಆ ಪ್ರಾಣಾಯಾಮ ಹಕ್ಕಿಗಳು ಹೀಗಂದ್ಬಿಟ್ಟು ಸುಮ್ಮನೆ ಹೀಗೆ ಹೋಗ್ತಾ ಇರುತ್ತವೆ. ನಾವು ಅದು ಎತ್ತರಕ್ಕೆ ಹೋಗುತ್ತವೆ. ಅವು ದೊಡ್ಡ ಇವುಗಳು ಸೈಬೀರಿಯ ದೊಡ್ಡ ಈ ಕಾಗೆ ಗುಬ್ಬಿ ಅವೆಲ್ಲ ಎತ್ತರಕ್ಕೆ ಹೋಗುತ್ತವೆ ಅಲ್ವೇ, ರಣಹದ್ದುಗಳು ಟೈಪು. ಇವನಿಗೆ ಖೇಚರಿ ಪ್ರಾಣಾಯಾಮವನ್ನು ಹೇಳ್ಕೊಟ್ರು ಇವರಿಗೆ, ಮಲಯಾಳಿ ಸ್ವಾಮಿಗಳಿಗೆ. ಆಮೇಲೆ ನಮ್ಮನ್ನು ನಾವು ಕ್ಲೀನ್ ಮಾಡ್ಕೊಳ್ಳುವಂಥದ್ದು ನವಲಿ ಕ್ರಿಯೆ ಅಂತ ಹೇಳ್ತೀವಿ. ನವಲಿ ಕ್ರಿಯೆ ಅಲ್ಲಿ ಅದಲ್ದಲ್ಲೇ ಇಷ್ಟು ಇದೇ ಆಗಲ್ಲ, 15 ಗಜವೋ ಏನೋ ಉದ್ದ ಅದು ಬಟ್ಟೆ ನಮ್ಮ ಇದಕ್ಕೆ ಹಾಕೋತಾ ಇದ್ರು. ಬಟ್ಟೆ ಬಿಳಿ ಬಟ್ಟೆ ಅದನ್ನು ಹಾಕ್ಕೊಂಡು ಒಂದು ಸತಿ ಕ್ಲೀನ್ ಮಾಡಿ ಹಾಕ್ತಾಯಿದ್ರು ಮೇಡಮ್. ಅಯ್ಯಪ್ಪ, ನಮಗೆ ಜಮ್ ಅಂದ್ಬಿಡ್ತಾಯಿತ್ತು ಮೈಯೆಲ್ಲ. ನಾವೆಲ್ಲ ಮಸಾಲೆ ದೋಸೆ ತಿಂದು ಬೆಳೆದವ್ರು ಗ್ರಾಚಾರಕ್ಕೆ, ಅಲ್ಲ ತಪ್ಪು ತಿಳ್ಕೊಬೇಡಿ. ಅದರಿಂದಾಗಿ ಆದರೆ ಇವರೆಲ್ಲ ಸಂಪರ್ಕ ಇತ್ತಲ್ಲ, ಅದೊಂದು ನಮ್ಮ ಭಾಗ್ಯ ಅಂತ ಅನ್ಬೇಕು. ಅಷ್ಟು ಮಾಡಿ ಹೋಗು, ಈಗ ಏನು ಪ್ರಾಣಾಯಾಮನ ಹೇಳ್ಕೊಟ್ಟಿದ್ದೀನಿ, ಇನ್ನೇನು ಮಾಡ್ತೀವೋ ಮಾಡು. ಅಲ್ಲಿಂದ ಬಂದು ಅವರು ಮತ್ತೆ ಚಿತ್ರದುರ್ಗಕ್ಕೆ ಬಂದಿದ್ದಾರೆ. ಚಿತ್ರದುರ್ಗದಲ್ಲಿ ಬಂದಾಗ ಅಲ್ಲೊಂದು ಲಾರಿಯನ್ನು ನಿಲ್ಲಿಸಿದ್ದಾರೆ. ಒಬ್ಬ ವ್ಯಕ್ತಿ, ಈ ಮನುಷ್ಯ ಪೈಲ್ವಾನ್ ಹೀಗಿದ್ದರು, ಆದರೆ ಲಾರಿ ನಿಲ್ಲಿಸಿದ್ದಾರೆ. ಲಾರಿ ನಿಲ್ಲಿಸಿ ಅವನಿಗೆ ಆಶ್ಚರ್ಯ, ಡ್ರೈವರ್ಗೆ, ನಾನು ಲಾರಿ ನಿಲ್ಲಿಸಿದೆಯಲ್ಲೋ ನೀನು ಅಂತ ಹೇಳಿದ್. ನೋಡಿ ಹೇಳಿದ್ಲು, ನಿನಗೆ ಏನು ಅಂದ್ಕೊಂಡಿದ್ಯಾ ನೀನು? ನನ್ನ ಮೇಲೆ ಬಿಡಬೇಕು ಅಂತ ಬಂದಿದ್ಯಾ ಈ ಲಾರಿನ? ನನ್ನ ಮೇಲೆ ಬಿಡೋಕ್ಕಾಗುತ್ತೆ ನಿನ್ನ ಕೈಲಿ? ನೋಡು ನಿಲ್ಲಿಸಿದೆ ನೋಡು, ನಿನಗೇನು ಗೊತ್ತಿದೆ ನಿನಗೆ? ಆಮೇಲೆ ಅವರೆಲ್ಲರೂ ಜನಗಳೆಲ್ಲ ಸೇರಿಕೊಂಡು, ಓಹೋ ಏನಪ್ಪ ಇವನು ಭಾಳಿದ್ದ ಒಬ್ಬ ಪೈಲ್ವಾನ್ ಹೀಗಿದ್ದಾನೆ, ಲಾರಿ ನಿಲ್ಲಿಸ್ಬೇಕಾದ್ರೆ ಇವನಲ್ಲಿ ಏನು ಶಕ್ತಿ, ಯೋಗ, ಮಹಾನ್ ಯೋಗ, ಅಂತಃಶಕ್ತಿ ಅಂತ. ಆ ರೀತಿ ನಮ್ಮ ಶ್ರೀಧರ ಸ್ವಾಮಿಗಳು ಅಂತ ಒಂದು ಯೋಗಿ. ಹಾಗೆಯೇ ಇನ್ನೊಂದು ಪ್ರತ್ಯಕ್ಷವಾಗಿ ಇನ್ನೊಂದು ನಡೆದದ್ದು 1953 ನಮ್ಮ
ಶೃಂಗೇರಿಯಲ್ಲಿದ್ದಂಥ ಮಹಾನ್ ಅವಧೂತರು ಪರಮ ಪೂಜ್ಯ ಶ್ರೀ ಚಂದ್ರಶೇಖರ ಭಾರತಿಗಳು 53 ಅವರು ಬ್ರಹ್ಮೀಭೂತರಾಗಿದ್ದು. ಅದಕ್ಕೆ ಮುಂಚೆ ಅವರ 60ನೇ ವರ್ಷದ ಒಂದು ಜಯಂತಿ ತುಂಬ ಚೆನ್ನಾಗಿ ನಡೀತು ಶೃಂಗೇರಿಯಲ್ಲಿ, ತುಂಬ ಚೆನ್ನಾಗಿ ನಡೀತು, ವೈಭವವಾಗಿ ನಡೀತಲ್ಲ. ಅಷ್ಟೊತ್ತಿಗಾಗಲೇ ಅವರು ಅವಧೂತ ಅವಸ್ಥೆಗೆ ಬಂದುಬಿಟ್ಟಿದ್ರೆ ಹೆಚ್ಚಿಗೆ ಮಾತಾಡ್ತಿರಲಿಲ್ಲ ನೋಡಿ. ಅದೇನೋ ಒಂದು ಅದೃಷ್ಟ ಅಥವಾ ಯೋಗದ ಒಂದು ಇದೆಯೋ. ರಾಜೇಂದ್ರ ಪ್ರಸಾದ್ ಬಂದಾಗ ಅವ್ರ ಹತ್ರ ಚೆನ್ನಾಗಿ ಮಾತಾಡಿದ್ದಾರೆ, ಅವರಿಗೆ ಸಂಸ್ಕೃತದಲ್ಲೇ ಮಾತನಾಡಿದ್ದಾರೆ ಅಚ್ಚುಕಟ್ಟಾಗಿ. ರಾಜೇಂದ್ರ ಪ್ರಸಾದ್ಗಂತೂ ಭಾಳ ಸಂತೋಷ, ಇಂಥ ವ್ಯಕ್ತಿಯನ್ನು ನಾನು ಕಂಡಿದ್ದೇನಲ್ಲ ಅಂತ ಹೇಳಿ. ಖಂಡಿತ ಚಂದ್ರಶೇಖರ್ ಭಾರತಿ ರಾಜಕೀಯದಲ್ಲಿ ಇದ್ಕೊಂಡು ಇಂಥವ್ರನ್ನ ನೋಡೋದು ಅಂದರೆ ಅವ್ರ ಪುಣ್ಯ. ಅಲ್ಲ, ರಾಜೇಂದ್ರ ಪ್ರಸಾದ್ ಹಾಗೆ ರಾಜರ್ಷಿ ಅಂತ ಹೇಳ್ತಾ ಇದ್ರು ನೋಡಿ. ಅವರು ಒಂದೇ ವ್ಯಕ್ತಿ, ಒಳ್ಳೆಯ ಜನ ಅಂತ. ಅಂದರೆ ಬಟ್ ಅಫ್ಕೋರ್ಸ್ ಕೆಲವು ಇದರಲ್ಲಿ ಅವರು ಸಪೋರ್ಟ್ ಮಾಡಲಿಲ್ಲ, ಒಂದು ರೀತಿಯೆಲ್ಲ ಆಯ್ತು, ಅದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ಅವರು ಚಂದ್ರಶೇಖರ ಭಾರತಿಗಳ 60ನೇ ವರ್ಷ ಹೋಮ ಹವನ ಎಲ್ಲ ನಡೆದಿದೆ. ಎಲ್ಲ ಆದಮೇಲೆ ಶೃಂಗೇರಿನಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳಾದರೆ ರೋಡ್ನಲ್ಲೇ ಎಲೆ ಹಾಕ್ಬಿಡೋರು ಆಗಿನ ಕಾಲದಲ್ಲಿ. ಎಲೆ ಹಾಕಿದ್ದಾರೆ, ಊಟಕ್ಕೆ ಹಾಕಿದ್ದಾರೆ. ಊಟದ ವೇಳೆಗೆ ಮೋಡ ಚೆನ್ನಾಗಿ ಕವ್ಕೊಂಡು, ಅದು ಮಲೆನಾಡಿನ ಮೋಡ ಕೇಳೋದಕ್ಕೆ ದಪ್ಪದ ಜೋರು ಮಳೆ ಬರುತ್ತೆ. ಮಳೆ ಬಂದರೆ ದಪ್ಪದ ಮಳೆ ಅಂತ ಹೇಳ್ತಾರೆ ಹಳ್ಳಿ ಕಡೆ, ಮಳೆ ಜೋರು ಬರುತ್ತೆ. ಶ್ರೀಧರ ಸ್ವಾಮಿಗಳು ಅಲ್ಲೇ ಇದ್ದರು. ಶ್ರೀಧರ ಸ್ವಾಮಿಗಳಿಗೆ ಸನ್ಯಾಸ ಕೊಟ್ಟರೆ ಚಂದ್ರಶೇಖರ ಭಾರತಿಗಳು. ಸನ್ಯಾಸ ವಿಧಿ ಅಂತೀವಲ್ಲ, ಮೊದಲು ಹಾಗೆ ಬಿಡಿಯಾಗಿದ್ದವರು ಸನ್ಯಾಸ ವಿಧಿ ಅದು ಹಾಗೆ ಕೊಟ್ಟಿದ್ದು. ಸೊ ಅವರು ಒಂದು ತಮ್ಮ ಹತ್ರ ಇದ್ದಿದ್ದು ಕಮಂಡಲ ಗಿಂಡಿ ಇರುತ್ತೆ ನೋಡಿ, ಹೀಗೆ ಅದರ ಬಾಯಿ ಹೀಗಿರುತ್ತೆ, ನೀವು ನೋಡಿದ್ರಿ ಶೇಪ್. ಅದಕ್ಕೆ ವರ್ಣನ ಆಹ್ವಾನ ಮಾಡಿ ಅದನ್ನು ಮುಚ್ಚಿಬಿಟ್ರು. ನೀನು ಇನ್ನು ಬರಬೇಡ, ನೀನು ಹೀಗೇನೆ, ನೀನು ತೊಂದರೆ ಮಾಡಬೇಡ ಅಂಥೇಳಿ ಹಾಕಿ ಊಟ ಎಲ್ಲ ಆಗಿ ಮಜ್ಜಿಗೆಯನ್ನು ಊಟ ಮಾಡಿ ಉತ್ತರ ಪೋಸ್ಟ್ನ ತೊಗೊಂಡ್ಮೇಲೆ ಇನ್ನು ನಾನು ನಿನ್ನ ತಡೆಯೋದಿಲ್ಲ. ಇದು ನಡೆದಿದ್ದು ಘಟನೆ, ತಡೆಯೋದಿಲ್ಲ ಅಂತ ತೆಗೆದಿದ್ದಾರೆ. ಅಷ್ಟು ಒಂದು ನಿಮಿಷಕ್ಕೆ ಹೊಡಿತು ನೋಡಿ ಮಳೆ. ಎಲ್ಲ ಯಾರು ಏನೇನು ಊಟ ಮಾಡಿದ್ರು ಎಲ್ಲ ಹೇಳಿದ್ದು ಅವ್ರು ತೊಳೆಯೋ ಅಗತ್ಯವೇ ಇಲ್ಲ ಅಂದರೆ ಅವರ ಜನಗಳಿಗೆ ಒಂದು ತೊಂದರೆ ಆಗಬಾರ್ದು. ಸುಮಾರೊಂದು 800,000 ಜನ ಸೇರಿದ್ದಾರೆ ಅಲ್ಲಿ. ಎಲ್ಲರೂ ಊಟಕ್ಕೆ ಅಂತ ಕೂತಿದ್ದಾರೆ, ತೊಂದರೆ ಆಗ್ಬಿಟ್ರೆ ಹೇಗೆ? ಮಕ್ಕಳು ಮರಿ ಎಲ್ಲ. ಸರ್, ನಮ್ಮಲ್ಲಿ ಈ ಜೋಡಿ ಮಾತು ಹೇಳ್ತಾರಲ್ಲ, ಇಹ ಪರ ಅಂತ. ಇಹವಿಲ್ಲದೆ ಎಲ್ಲಿ ಸರ್ ಪರ? ಇಹಕ್ಕೆ ನೀವು ಏನೋ ಮಾಡದೇ ಇದ್ದರೆ ಯೋಗಿಗಳಾದವರು, ತಪಸ್ವಿಗಳು ಪರ ಸಾಧಿಸೋದಿಲ್ಲ. ಆಮೇಲೆ ಅವರು ಬರೋದೇ ಇಲ್ಲಿ ಸಾಮಾನ್ಯರಿಗೆ ಮಾಡಕ್ಕೆ, ಒಳ್ಳೇದಾಗ್ಲಿ ಅಂತ. ಆ ತಪಸ್ಸಿನ ಫಲಾನ ಕೊಟ್ಟು ಹೋಗ್ಬೇಕು. ಅದು ನಿಜ ಮೇಡಮ್. ಇಹ ಪರ ಎರಡುವೆ. ಇಹದಲ್ಲಿ ಇರೋರಿಗೆ ಒಳ್ಳೇದು ಮಾಡೋದು, ಪರವನ್ನು ಕಂಡವರು ಇಹಕ್ಕೆ ಇಲ್ಲವರು ಒಳ್ಳೇದು ಮಾಡಬೇಕು. ಈ ಥರ ನಾನೊಂದು 2-3 ಇನ್ಸಿಡೆಂಟಲ್ಲಿ ಆಮೇಲೆ ಶ್ರೀಧರ ಸ್ವಾಮಿಗಳದ ಒಂದು ಅವರ ಪ್ರಭಾವವನ್ನು ಶಿವಮೊಗ್ಗ ಸುತ್ತಮುತ್ತ, ಅದರಲ್ಲೂ ಸಾಗರ, ಶಿರಸಿ, ಅದು ಸುತ್ತಮುತ್ತ ಮಾತ್ರ ಅಲ್ಲ, ಇಡೀ ಭಾರತ, ಅದರಲ್ಲೂ ಉತ್ತರ ಭಾರತದಲ್ಲಿ ಅವರ ಪ್ರಭಾವ ಜಾಸ್ತಿ ಇತ್ತು. ಅವರು ಭಾರತ ಕಡೆ ನಾಸಿಕ್, ಗೋದಾ, ಆ ಕಡೆ ಸತಾರ, ಅದು ಮಹಾರಾಷ್ಟ್ರ ಆಯಿತು. ಈ ಕಡೆ ಪಶ್ಚಿಮ ಭಾರತ, ಅಲ್ಲಿ ಎಷ್ಟು ಜನ ಆ ಹೊತ್ತವರು ಬ್ರಹ್ಮೀಭೂತರಾದ ದಿವಸ ಸುಮಾರು 100,000 ಜನ ಬಂದಿರ್ಬೋದು. 100,000 ಜನ ಬಂದಿದ್ದಾರೆ ಎಲ್ಲರೂ. ಅಲ್ಲ, ಇವರು ಸಮರ್ಥ ರಾಮದಾಸರ ಒಂದು ಪ್ರೇರಣೆ ಇತ್ತಲ್ಲ, ಅದೇ ಪ್ರೇರಣೆ. ಮಹಾರಾಷ್ಟ್ರದ ಪ್ರಭಾವ ಪರಿಣಾಮಗಳು ಜೋರಾಗಿತ್ತು ಇಬ್ಬರಿಗೂ. ತುಂಬ ದೊಡ್ಡ ಪ್ರೇರಣೆ. ಆಮೇಲೆ ಸಮರ್ಥ ರಾಮದಾಸರು, ಆಸ್ ಯು ಹ್ಯಾವ್ ಹರ್ಡ್, ಹಿ ವಾಸ್ ಎ ಗ್ರೇಟ್ ಸೈಂಟ್, ಎ ವೆರಿ ಗ್ರೇಟ್ ಸೈಂಟ್, ಅನ್ಅಸ್ಯೂಮಬಲ್ ಅಂಡ್ ಬ್ರಹ್ಮಚರ್ಯ, ಗುಡ್ ಪಾಲಿಟಿಕ್ಸ್. ಆಮೇಲೆ ಭಾರತದ ಅಭಿಮುಖವಾಗಿ ಚಿಂತನೆ ಮಾಡ್ತಾ ಇದ್ದಾರೆ ಆಗಿನ ಕಾಲದಲ್ಲೇ. 1608ರಿಂದ 1682 ಇದ್ದದ್ದು. ಆಗಿನ ಕಾಲದಲ್ಲೇ ಅವರು ಎಷ್ಟು ಚಿಂತನೆ ನಡೆಸಿದ್ರು. ಅಲ್ಲ, ಆಗಿನ ಕಾಲದಲ್ಲೇ ಚಿಂತನೆ ನಡೆಸಬೇಕಾಗಿದ್ದು ಮಾಡಿದ್ರು. ಆವಾಗಲೇ ಅಲ್ವೇ ಮೊಘಲರ ಕಾಲ್ ತುಳಿತದಲ್ಲಿ ಸಿಕ್ಕಿ ನರಳ್ತಾ ಇದ್ದಿದ್ದು ಭಾರತ. ಕರೆಕ್ಟ್ ಆದ ಮಧ್ಯಕಾಲೀನ. ಹೌದೌದು. ಅಲ್ಲ, ಈಗ ಪುಣ್ಯಾತ್ಮರು ಬಂದಿದ್ದು ತಪ್ಪೇಳಬಾರ್ದು. ಈಗ ಹಾಗೆ ಅನ್ಸುತ್ತೆ, ಬೇಜಾರಾಗುತ್ತಲ್ಲ ನೋಡಿದೆ, ಮನಸ್ಸಿಗೆ ನೋವಾಗತ್ತೆ ಅಷ್ಟೇನೆ. ಆ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ನಾವು ಎಷ್ಟರ ಮಟ್ಟಿಗೆ ಅನುಭವಿಸ್ತಾ ಇದ್ದೀವಿ. ಇರಲಿ, ಅದರಿಂದಾಗಿ ಆಶ್ರಮದಲ್ಲಿ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ ತೀರ್ಥಾನಾಂ ತೀರ್ಥರಾಜಂ ಚ ಪಾವನಾನಾಂ ಚ ಪಾವನಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಗುರುಮೂರ್ತಿಂ ಸ್ಮರೇನ್ನಿತ್ಯಂ ಗುರೋರ್ ನಾಮ ಸದಾ ಜಪೇತ್ ಗುರೋಃ ಆಜ್ಞಾಃ ಪ್ರಕುರ್ವೀತ ಗುರೋಃ ನಮ್ರಭಾವಯೇತ್ ಗುರೂಪದೇಶ ಮಾರ್ಗೇ ತಪ್ತಿಜ್ಞಾಂ ವರ್ತನೆ ಪತನಂ ತದ್ವಿನಾಂ ಪತನಂ ಭವೇತ್. ಈ ಆ
ಅವನ ಉಪದೇಶ ಇಲ್ದಿದ್ರೆ ಬಿದ್ದೋಗುತ್ತೇವೆ ನಾ ಇನ್ನೇನು ಆಗೋದಿಲ್ಲ ಅನ್ನೋ ರೀತಿಯಿಂದ ಒಂದು ಅವ್ರನ್ನ ಸ್ಮರಣೆ ಮಾಡ್ತಾರೆ ಈಗಲೂ ಶ್ರೀಧರ ಸ್ವಾಮಿಗಳನ್ನು. ನಮ್ಮ ಭಾರತ ದೇಶದಲ್ಲಿ ಇದ್ದಂಥ ಅನೇಕ ಸಂತರಲ್ಲಿ ಅವ್ರನ್ನ ದತ್ತಾತ್ರೇಯ ಅವತಾರ ಅಂತಲೂ ನನಗೆ ಹೇಳಿದ್ದೆ. ಕರ್ನಾಟಕದ ಲಾಡ್ಜಿಂಚೋಳಿ ಅಂತ ಗುಲ್ಬರ್ಗಕ್ಕೆ ಸೇರಿದ್ದ ಒಂದು ಗ್ರಾಮ ಅದು, ಲಾಡ್ಜಿಂಚೋಳಿ ಅಂತ, LODGECHOLI. ಆ ವಿಲೇಜ್ನಲ್ಲಿ ಸನಾತನ ಧರ್ಮದಲ್ಲಿ ಅಲ್ಲಿದ್ದಂಥ ಒಂದು ಪುರಾಣ ಹುಟ್ಟಿದ್ದು. 7/12/1908 ಅವರ ಜನನ ಆಗಿದ್ದು. ತಂದೆ ತಾಯಿ ನಾರಾಯಣರಾವ್ ಮತ್ತು ಕಮಲಾಬಾಯಿ ದೆಗ್ಲೂರ್ಕರ್. ಇದೆಲ್ಲ ಮಹಾರಾಷ್ಟ್ರದ ಇನ್ಫ್ಲೂಯೆನ್ಸ್ ಇತ್ತಲ್ಲ, ದೆಗ್ಲೂರ್ಕರ್ ಅಂತ. ದತ್ತ ಜಯಂತಿ ಆ ಹೊತ್ತು ತಂದೆ ತಾಯರಿಗೆ ಸ್ವಾಮಿ ದತ್ತಾತ್ರೇಯ ನೀಡಿದ ವರದ ಫಲ ಅಂತ ಹೇಳ್ತಾರೆ ಶ್ರೀಧರರನ್ನ. ಅಷ್ಟು ಮಂದಿ ಹೇಳ್ತಾರೆ. ಮೊದಲಿಂದಲೂ ಶ್ರೀರಾಮನ ಪರಮ ಭಕ್ತ, ಹಾಗೆ ಅವನಿಗೆ ಅನುಜರಾಗಿ ಅವನಿಗೆ ಮಹಾನ್ ಆಗಿದ್ದಂಥ ಆಂಜನೇಯ ಪರಮ ಭಕ್ತ ನಮ್ಮ ಶ್ರೀಧರ ಸ್ವಾಮಿಗಳು. ರಾಮ ಬಂದಮೇಲೆ ಆಂಜನೇಯ ಬಂದೇ ಬರಬೇಕು. ಸಮರ್ಥ ರಾಮದಾಸರ ಶಿಷ್ಯರು. ಸಮರ್ಥ ರಾಮದಾಸರ ಆಗಲೇ ಹೋಗಿ ಆಗಿತ್ತು, ಆದರೆ ಅವರನ್ನು ಸಾಕ್ಷೀಕರಿಸಿಕೊಂಡ್ರು. ತಮ್ಮ ಒಂದು ಸಾಧನೆಯ ಮೂಲಕ ಶ್ರೀಧರ ಸ್ವಾಮಿಗಳು ಪ್ರತ್ಯಕ್ಷೀಕರಿಸಿಕೊಂಡ್ರು ಅವರನ್ನ. ಆ ರೀತಿ ನಾವು ಆ ಥರ ಕೇಳಿದ್ವಿ ನೋಡಿ. ಈಗ ನೀವು ಹೇಳಿದ್ರಿ ಮಾತಾಡುವಾಗ ಸ್ವಲ್ಪ ಹೊತ್ತಿನ ಮುಂಚೆ ಯೋಗದಲ್ಲಿ ಇಹಾಪರ ಅನ್ನೋದ್ರಲ್ಲಿ ಹೇಗೆ ಮಾಡಬೇಕು. ನಮ್ಮಲ್ಲಿ ಸ್ವಾಮಿ ಆಟೋಬಯೋಗ್ರಫಿ ಯೋಗಿ ಬರೀದಾರಲ್ಲ, ಪರಮಹಂಸ ಯೋಗಾನಂದರು. ಅವರು ಮಹಾನ್ ಯೋಗಿ ಆತ. ಅವರು ಹೋಗಿದ್ದು US ನಲ್ಲೇ ಅವರು ವಿಸರ್ಜನೆ ಮಾಡಿದ ಶರೀರವನ್ನು. ಸೆನ್ ಅಂತ ಒಬ್ಬರು ಅಂಬ್ಯಾಸಿಡರ್ ಬರ್ತಾರೆ, ಬೆಂಗಾಳಿ ಅಂಬ್ಯಾಸಿಡರ್ ಬರ್ತಾರೆ, ಅವ್ರು ನೋಡೋದಕ್ಕೆ ಮಾತಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಐ ಆಮ್ ಗೋಯಿಂಗ್ ಟು ಶೆಡ್ ಔಟ್ ಮೈ ಬಾಡಿ. ಅವ್ರಿಗೆ ಸೆನ್ನಿಗೆ ಆಶ್ಚರ್ಯ, ಏನು ಹೀಗೆ ಮಾತಾಡ್ತಾರೆ ಇವರು ಅಂತ. ಅಚ್ಚುಕಟ್ಟೆ ನೀಟಾಗಿ ತನ್ನ ಶರೀರ ವಿಸರ್ಜನೆ ಮಾಡಿದ್ರು ಹೇಳಿರ್ತಾರೆ ಶಿಷ್ಯರಿಗೆ. ಬ್ರಾನ್ಸ್ ಕ್ಯಾಸ್ಕೆಟ್ನಲ್ಲಿ ಇಡ್ತಾರೆ ಆ ಶರೀರ. 21 ದಿವಸ ಇಟ್ಟಿದ್ರು. ಒಂದು ಚೂರು ಸೈನ್ಸ್ ಆಫ್ ಡಿಕೆ ಬರಲಿಲ್ಲ. SIGNS ಸೈನ್ಸ್ ಆಫ್ ಡಿಕೆ ಬರಲಿಲ್ಲ. ಅಷ್ಟರ ಮಟ್ಟಿಗೆ ಆ ಯೋಗವನ್ನು ಸಾವಿನಲ್ಲಿಯೂ ಸಾಧಿಸಿದಂಥ ಮಹಾತ್ಮ ನಮ್ಮ ಪರಮಹಂಸ ಯೋಗ. ಅವರ ಶಿಷ್ಯ ಪರಂಪರೆಯಲ್ಲಿ ಬಂದವರು ಸ್ವಾಮಿ ರಾಮ ಅಂತ ಇದ್ದರು. ಬಟ್ ಅವರು ಅಷ್ಟೇ ಬಹಳ ಬೇಗ ಹೋಗಿದ್ದು. ಇಲ್ಲಿಗೆ ಮೈಸೂರು ಬೆಂಗಳೂರೆಲ್ಲ ಬಂದಿದ್ದರು. ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅಂತ ಮೋಸ್ಟ್ ಅವ್ರಿಗೆ ಓದಿರ್ತಾರೆ. ಶಿಷ್ಯರನ್ನೇ ಅವರ ಕೂಡ ಇಲ್ಲಿ ಸಂದರ್ಶನ. ನೀವು ಬಹುಶಃ ಅವ್ರ ಶಿಷ್ಯರ ನೋಡಿರಬಹುದು. ಅಲ್ಲ, ಈಗ ಇವರು ಸಕಲ್ಮಾ ಅಂತಿದಾರಲ್ಲ, ಜ್ಯೋತಿ ಪಟ್ಟಾಭಿರಾಮ್ ಅಂತ ಪೂರ್ವ ನಾಮ, ಅವರದ್ದು ಒಂದು ಮಾಡಿದ್ದೀವಿ, ವಿಡಿಯೋಗಳು ಮಾಡಿದ್ದೀವಿ. ಅವರ ಶಿಷ್ಯರು ಅವ್ರನ್ನ ನೋಡಿದ್ರು ಸರ್. ನಾನು ಸ್ವಾಮಿ ರಾಮನು ನೋಡಿದ್ದೆ. ಮೈಸೂರಿಗೆ JSS ವಿದ್ಯಾಪೀಠಕ್ಕೆ ಬಂದಿದ್ರು, ಲೆಕ್ಚರ್ಸ್ ಕೊಟ್ಟರು. ಕಠೋಪನಿಷತ್ತರ ಮೇಲೆ ಮಾತನಾಡಿದ್ರು ಅವರು. ಅವರ ಬಹುಶಃ ಇರುತ್ತೆ. ಅವರ ಚಿಂತನೆ ಮಾತು ನಮ್ಮ ರಂಗಪ್ರಿಯರ ಮಾತು ಒಂದೇ ಥರ ಅಂತ ಅನಿಸ್ತು ನನಗೆ. ಅದು ಯಾಕೇನೋ ನಿಮಗೆ ಹೇಗೆ ನೀವು ಒಪ್ಕೋತಿರೋ ಗೊತ್ತಿಲ್ಲ. ಆದರೆ ಯಾವ ರೀತಿ ಇಬ್ಬರು ಒಳ್ಳೆಯ ಅಚ್ಚುಕಟ್ಟಾದ ಆಲೋಚನೆಯನ್ನು ಒಂದೇ ಥರ ಮಾಡ್ತಾರೆ. ರಂಗಪ್ರಿಯರು ತಾವು ನೋಡೇ ಅದು ಯೋಗ ಅವ್ರದ್ದು ಯೋಗ ಭಕ್ತಿ ಯೋಗದಲ್ಲಿ ಎತ್ತಿದ ಕೈ. ಅದರಿಂದಾಗಿ ಹೀಗೆ ರಾಮರ ಭಕ್ತ. ಆಮೇಲೆ ತಾಯಿ 3 ವರ್ಷದ ಮಗು ಶ್ರೀಧರ ಸ್ವಾಮಿ ತಾಯಿನ ಕಳ್ಕೊಂಡಿದ್ದು, ತಂದೆಯನ್ನು ಕಳ್ಕೊಂಡಿದ್ದು. ಅನಂತರ ತಾಯಿ ಹೋಗಿಬಿಟ್ರು. ಹಿರಿಯಣ್ಣ ತ್ರಯಂಬಕ ಅಂತ ಕುಟುಂಬವನ್ನು ಪೋಷಿಸಿದ. ಬಾಲಕ ಶ್ರೀಧರನಿಗೆ ಅವನಿಗೆ ಪ್ರಾಥಮಿಕ ಶಿಕ್ಷಣಕ್ಕೆ ಅಂದಿನ ಹೈದರಾಬಾದ್ನಲ್ಲಿ ಒಂದು ಸ್ಕೂಲಿಗೆ ಸೇರಿಸಿದ್ರು. ಅಲ್ಲಿ ಆರಂಭದಿಂದಲೂ ಅವರಿಗೆ ಅಧ್ಯಾತ್ಮದಲ್ಲಿ ಬಲವಿತ್ತು ಶ್ರೀಧರರಿಗೆ. ಯಾವಾಗಲಿಂದಲೂ ಕೂಡ ಮೆಟಾಫಿಸಿಕ್ಸ್ ಧ್ಯಾನ ಮಾಡೋದು, ಅದೇನೋ ಒಬ್ಬೊಬ್ಬರ ಹುಟ್ಟಿದ ಗಳಿಗೆ ಅಂತ ಅನ್ಸುತ್ತೆ ನಮಗೆ ಆ ಥರ. ಅದರಿಂದಾಗಿ ಬಾಲ್ಯದ ಒಂದು ಘಟನೆಯಲ್ಲಿ ಅವರು ಹೇಳ್ತಾರೆ, ತುಂಬ ಅನಾರೋಗ್ಯ ಅವರಿಗೆ. ಶಾಲೆಯಲ್ಲಿ ಬಹಳಷ್ಟು ದಿನ ಹಾಜರಾಗಲಿಲ್ಲ. ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗ್ತಾರೆ ಅಂತ ಒಂದು ಇತ್ತು. ಶ್ರೀಧರನ್ ತಾಯಿ ಮಗನಿಗೆ ಹೇಳ್ತಾಳೆ, ಓದಿನ ಜೊತೆ ರಾಮನಾಮನ ಅಖಂಡವಾಗಿ ಜಪಿಸೋ, ನಿನಗೆ ಓದಿದ್ದೆಲ್ಲ ತಲೆ ಕತ್ತತ್ತೆ, ಅವತ್ತು ಬರೀತೀಯಾ? ಪ್ರತ್ಯಕ್ಷವಾಗಿ ನಡೆದಿದ್ದು ಹೇಳ್ಕೊಡ್ತಾರೆ. ಆ ತಾಯಿ ಹೇಳ್ತಾಳೆ, ಕಮಲಾಬಾಯಿ ಹೇಳ್ತಾರೆ. ಇವರು ಆ ರೀತಿ ಚೆನ್ನಾಗಿ ಗಂಭೀರವಾಗಿ ತೊಗೊಂಡು ರಾಮನಾಮ ಜಪ ಓದೋದು ಸೊ ಏನಿತ್ತು ಅದು ಮಾಡ್ಕೊಂಡು. ಅದರಿಂದಾಗಿ ಅದು ಏನು ಕಥೆ, ಒಟ್ಟಿನಲ್ಲಿ ಅಧ್ಯಯನ ಹೆಚ್ಚಿಗೆ ಮಾಡದೇ ಇದ್ರೂ ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಇನ್ ದಟ್ ಕ್ಲಾಸ್. ಎಲ್ರಿಗೂ ಆಶ್ಚರ್ಯ, ಮೇಸ್ಟ್ರಿಗೆ ಆಶ್ಚರ್ಯ, ನೀನೇನು ಬಂದೇ ಇಲ್ವಲ್ಲ, ಸುಮ್ಮನೆ ಜಪ ಯಾಕೆ ಮಾಡ್ತೀಯಾ, ಓದು ಅಂತ ಹೇಳ್ತೀವಿ. ಅವರ ತಾಯಿ ರಾಮನಾಮ ಜಪ ಮಾಡು, ಓದು ನೀನಂದ್ರು. ಓದ್ಲು ಎಷ್ಟು ಹೊತ್ತಿಗೆ ಓದಲೇ ಇರಬಾರ್ದ, ಜಪ ಮಾಡ್ಬೇಕು ನೀನು. ನೋಡಿದ್ರ ಅವನು ಅಷ್ಟು ರೀತಿ ಕಾಪಾಡಿದಾನು. ಏನು ಕಥೆ ಒಟ್ಟಿನಲ್ಲಿ ಹಿ ವಾಸ್ ಹ್ಯಾವಿಂಗ್ ದಟ್ ಫೋಟೋಗ್ರಾಫಿಕ್ ಮೊದಲ ಗುರು ತಾಯಿ ಅವ್ರಿಗೆ. ತಾಯಿಯ ಹೀಗಾಗಿ ಗಂಭೀರವಾಗಿ ತೊಗೊಂಡಿದ್ದ. ಶ್ರೀಧರ್ ಹೇಳ್ತಾರೆ, ತಾಯಿ ನನಗೆ ಎಲ್ಲವೂ ಸರ್ವಸ್ವ ಅಂತ ಹೇಳಿ. ಪರೀಕ್ಷೆ ದಿನ ಫಸ್ಟ್ ರ್ಯಾಂಕ್ ಫಸ್ಟ್ ಅವ್ರು ಬಂದರು. ಅನಂತರ ಹಿರಿಯಣ್ಣ ಅವರು ತ್ರಯಂಬಕ ಅಂತ ಹೇಳಿಬಿಟ್ಟು ಶ್ರೀಧರ 10 ವರ್ಷ ಆಗಿದ್ದಾಗ, ಅಂದರೆ 1908 ಅಂದರೆ 1918ಕ್ಕೆ
ಅವರು ಹಿರಿಯಣ್ಣನು ತೀರ್ಕೊಂಡ್ರು. ತಾಯಿ ಆ ಆಘಾತ ತಡಿಲಾರದೆ ಅವರು ಅಣ್ಣನ ಹಿಂಬಾಲಿಸಿದ್ರು. ಯಾರು ಇಲ್ಲ, ಎಲ್ಲರೂ ಹೊರಟೋಗ್ತಾರೆ. ಯಾರು ಇಲ್ಲ. ತಾಯಿ ಹೋದಾಯ್ತು, ಅಣ್ಣ ಹೋಗಾಯ್ತು. ತಮ್ಮ ಚಿಕ್ಕಪ್ಪನ ತಂದೆ ಮೊದಲೇ 3 ವರ್ಷದ ಬಾಲಕ ತಮ್ಮ ಚಿಕ್ಕಪ್ಪನ ಜೊತೆ ಗುಲ್ಬರ್ಗಕ್ಕೆ ಹೋಗ್ತಾರೆ ಅಲ್ಲಿರೋದಕ್ಕೋಸ್ಕರ. ಅಲ್ಲಿ ಮತ್ತೆ ತಮ್ಮ ಎಜುಕೇಷನ್ ಸ್ವಲ್ಪ ಮಟ್ಟಿಗೆ ಮುಂದುವರಿಯಿತು. ಅನಂತರ ಮತ್ತೆ ಪೂನಾಗೆ ಹೋಗಿ ಅಲ್ಲಿ ಒಂದು ಅನಾಥಾಶ್ರಮದಲ್ಲಿ ಸ್ವಲ್ಪ ದಿವಸ ಇದ್ದರು. ಅವನಿಗೆ ಇದಕ್ಕೋಸ್ಕರ ಆಧ್ಯಾತ್ಮಿಕ ಜ್ಞಾನ, ತಿಳಿವು, ಉತ್ಸುಕತೆ, ಯೋಗ ಸಾಧನೆ ಬಹಳ ಚೆನ್ನಾಗಿ ಮಾಡಿದ್ರು ಯೋಗ ಸಾಧನೆ ಅವರು. ಎಷ್ಟರ ಮಟ್ಟಿಗೆ ಅಂತಂದರೆ ಆಮೇಲೆ ಕೂಡ ಅವರು ವರದಹಳ್ಳಿಗೆ ಬಂದ ಮೇಲೆ ಕೂಡ ಯೋಗ ಸಾಧನೆಯಲ್ಲಿ ಇದ್ದರೆ ಅವ್ರನ್ನ ಯಾರು ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಅದನ್ನು ಹೇಳ್ತಾರೆ, ಈಗ ಹೇಳ್ಬೋದೋ ಇಲ್ಲೋ, ಒಟ್ಟಿನಲ್ಲಿ ಇದ್ದಂಥ ಸುತ್ತಮುತ್ತನವ್ರು ಕೆಲವರು ಅವ್ರನ್ನ ಆಗದೆ ಇರೋರು ಅವ್ರು ಡಿಸ್ಟರ್ಬ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ತಾರೆ. ಡೀಪ್ ಯೋಗದಲ್ಲಿ ಹೋದಾಗ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ತಾರೆ. ಆ ಡಿಸ್ಟರ್ಬ್ ಮಾಡಿದ್ರಿಂದಲೂ ಅವರಿಗೆ ಡೆತ್ ಅನ್ನೋದು ಬಹಳ ಹತ್ತಿರ ಬರೋದಕ್ಕೆ ಆಯಿತು ಅಂತ ಹೇಳ್ತಾರೆ. ಒಂದು ಈ ಮಾತಾಯಿ ವಿಷದ ಇದು ಜೇಡರ ಇದನ್ನು ಹಾಕಿದ್ದು, ಇನ್ನೊಂದು ಭಟ್ಟ ಕೊಟ್ಟಂಥ ತೀರ್ಥದ ವಿಷ, ಅದೆಲ್ಲ ಆಗಿ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ದು. ಹಾಗಾಗಿ ಅವರು ಸ್ವಲ್ಪ ಬೇಗ ಹೋಗೋಕ್ಕಾಗಿದ್ದರೆ ಹಿ ವುಡ್ ಲೀವ್ ಡೆಫಿನೆಟ್ಲಿ ಪಶ್ಯೇಮ ಶರದ ಶತಂ ಇರ್ತಿದ್ರು. ಅದರಿಂದಾಗಿ ಸಜ್ಜನಗಡಕ್ಕೆ ಹೋಗ್ತಾರೆ. 300 ಅಲ್ಲಿ ತಪಸ್ವಿಗಳಿಗೂ ಪುಣ್ಯ ಶ್ಲೋಕರಿಗೂ ಪುಣ್ಯಾತ್ಮರಿಗೆ ಇಂಥ ಒಂದು ಇರುತ್ತೆ ಮಾಡಿ ನೋಡಿ. ಅದೇ ಬೇಜಾರಾಗ ಅವ್ರು ಯಾರಿಗೂ ತೊಂದರೆ ಮಾಡದೇ ಇದ್ರು, ಅವ್ರಿಗೆ ತೊಂದರೆ ಮಾಡೋರು ಇರ್ತಾರಲ್ಲ, ತುಂಬಾ ಇರ್ತಾರೆ. ಅದು ಅಲ್ಲಿ ಯೋಗ ಸಾಧನೆಯಲ್ಲಿ ಪಳನಿಟ್ಕರ್ ಅಂತ ಒಬ್ಬ ಹಿರಿಯ ಸಾಧಕರಂತೆ. ಪಳನಿಟ್ಕರ್ ಅಂತ ಅವ್ರ ಹೆಸರು. ಪಳನಿ ಇಸ್ ತಮಿಳ್ ನೇಮ್, ಬಟ್ ಪಳನಿಟ್ಕರ್ ಹಿ ಹ್ಯಾಡ್ ಸೆಟಲ್ಡ್ ದೇರ್. ಪಳಂ ನೀಡ ಅಂತ ಅದು ನಮ್ಮಲ್ಲಿ ತಮಿಳಲ್ಲಿ ಹೇಳೋದು ಪಳಂ ನೀಡ ಅಂತ ಅವ್ಯಾರು ಹೇಳಿದ್ದು. ಅಂದರೆ ನೀನು ಜ್ಞಾನದ ಹಣ್ಣು ಅಂತ ಸುಬ್ರಹ್ಮಣ್ಯನಿಗೆ ಹೇಳಿದ ಮಾತದು. ಅದು ಪಳನಿ ಅದು ಆಗಿರೋದು. ನಮ್ಮ ಕನ್ನಡದಲ್ಲಿ ಪಳಂ ಅಂತ ಅದು ಡಾವಂ ಬೆಟ್ಟಿತ್ತಾಗ ಉತ್ತರಿಸ ಳಾವರ್ಕುಂ ಅಂತಾನೆ ಕೇಶಿರಾಜ. ಆ ರೀತಿ ನಮ್ಮಲ್ಲಿ ಆ ಳ ಕಳ್ಕೊಂಡಿದ್ದೀವಿ ನಾವು, ಆ ಳ ಇಲ್ಲ ನಮ್ಮ ಕನ್ನಡದಲ್ಲಿ. ಸೊ ಅಲ್ಲಿಂದ ಅನೇಕ 300 ವರ್ಷಕ್ಕೆ ಹಿಂದೆ ಆವಾಗ 1608ರಲ್ಲಿ ಎಲ್ಲಿದ್ದರೋ ಸಮರ್ಥ ರಾಮದಾಸು ಅಲ್ಲಿ ಆಧ್ಯಾತ್ಮಿಕ ಹೆಚ್ಚು ನಾನು ಪಡಿಬೇಕು, ಮೆಟಾಫಿಸಿಕ್ಸ್ ಆ ಅಧ್ಯಾತ್ಮದಲ್ಲಿ ಬರಬೇಕು, ನನಗೆ ಅವ್ರು ನೋಡಬೇಕು, ಹಿರಿಯ ಹಂಬಲದಿಂದ ಸಜ್ಜನಗಡಕ್ಕೆ ಪ್ರಯಾಣ ಮಾಡಿದ್ದಾರೆ ಶ್ರೀಧರ ಸ್ವಾಮಿಗಳಾಗಲೇನೆ. ಸಜ್ಜನಗಡಕ್ಕೆ ಹೋಗಿದ್ದಾರೆ. ಸ್ವಾಮಿ ಸಮರ್ಥ ರಾಮದಾಸರು ಇದ್ದಂಥ ಒಂದು ಜಾಗ, ಗಡ ಅಂತಂದ್ರೆ ನಿಮಗೆ ಗೊತ್ತೇ ಇದೆ, ದುರ್ಗ ಅಂತೀವಿ, ಸಿಂಹಗಡವನ್ನು ಗೆದ್ದಾಗ ಶಿವಾಜಿ ಹೇಳಿದಂತೆ ಐ ಒಂದು ಸಿಂಹಗಡ್ ಬಟ್ ಲಾಸ್ಟ್ ಇಲ್ಲ ಏನಂತ ಅವನು ತಾನಾಜಿ ಹೋಗ್ಬಿಡ್ತಾನಲ್ಲಿ. ಸಿಂಹ ಜಾಲೆ ಅಂತ ಹೇಳ್ತಾರೆ. ತಾನಾಜಿ ಹೋಗುತ್ತಾನಲ್ಲ ಅಲ್ಲಿ, ಅದು ನಮಗೆ ಮರೆಯೋಕ್ಕಾಗಲ್ಲ ಅವೆಲ್ಲನು. ಅದರಿಂದಾಗಿ ಸಮರ್ಥರ ಒಂದು ನಿರ್ವಾಣದ ಅವರ ದಹನ ಸ್ಥಳದಲ್ಲಿ ಅದು ಹೇಳ್ತಾರೆ, ಪವಾಡ ಸದೃಶವಾದ ಸಮರ್ಥ ನಿರ್ವಾಣ ಆದಾಗ ಮರುದಿನ ಅವರ ದಹನ ಸ್ಥಳದಲ್ಲಿ ಅಲ್ಲಿನ ರಚನೆಯ ಆ ಕಲ್ಲಿನ ರಚನೆ, ಆ ಸಮಾಧಿ ತನ್ನದೇ ಆದ ಮೇಲೆ ಒಂದು ಮೇಲೆ ಹೊರ ಹೋಗುತ್ತಂತೆ. ಅದೊಂದು ಒಂದು ನಮಗೆ ನಂಬಕ್ಕೆ ಕಷ್ಟವಾದ ನಡೆದಿದ್ದು. ಈ ಹಾಗೆ ಒಂದು ಆಧ್ಯಾತ್ಮಿಕ ಜಾಗೃತಿಗೋಸ್ಕರ ಶ್ರೀಧರ ಹಂಬಲವನ್ನು ಅವ್ರು ದುಡಿದ ನಾನು ಏನಿದ್ರು ಅಲ್ಲಿಂದ ಏನೇನು ಮಾಡ್ಕೊಂಡಿದ್ರು ಎಲ್ಲ ಕೊಟ್ಬಿಟ್ಟು ನೇರ ಬಂದರು. ಅದು ಎಷ್ಟು ಮಟ್ಟಿಗೆ ಒಂದು ಸ್ವಲ್ಪ ಸಿಹಿ ಕಂಡ್ರೆ ಸ್ವಲ್ಪ ಬಹಳ ಇಷ್ಟ ಇತ್ತಂತೆ ಆ ಸಮಯದಲ್ಲಿ. ಅದನ್ನು ಖರೀದಿಸಿ ತಾನು ತಿನ್ನೋದು, ಬೇರೆಯವ್ರಿಗೆ ಕೊಡೋದು ಎಲ್ಲ ಮಾಡೋದು. ಒಂದು ಸತಿ ಏನು ಮಾಡಿದಂತೆ, ಇದು ಗೆಲ್ಲಬೇಕು ನಾನು ಇದನ್ನು ಅಂತ ಹಸುವಿನ ಸಗಣಿ ಜೊತೆ ಮಿಕ್ಸ್ ಮಾಡಿ ತಿಂದುಬಿಟ್ರಂತೆ ಸಿಹಿನ. ಇನ್ನು ನಾನು ಇದನ್ನು ತಿನ್ನಬಾರ್ದು, ಇನ್ನು ಮುಟ್ಟಬಾರ್ದು, ಯಾಕಷ್ಟು ಯಮಸಾಧನೆ ಅಂತೀವಿ ನಾವು, ಹಾಗೆ ಮಾಡೋದಿಲ್ಲ ಅಂದರೆ ನಾನು ಗೆಲ್ಲಬೇಕು ಅದನ್ನು. ಹಾಳಾದ್ದು ಚಪಲ ಇದೆಯಲ್ಲ, ಚಪಲ ಗೆಲ್ಲಬೇಕು ಅಂತ. ಅದರಿಂದಾಗಿ ಅನ್ವೇಷಿಸಿ ಪತ್ತೆ ಶ್ರೀಧರ ಸಜ್ಜನಗಡಕ್ಕೆ ಹೋಗ್ತಾರೆ. ಸಜ್ಜನಗಡಕ್ಕೆ ಹೋದ್ಮೇಲೆ ಸ್ವತಃ ರಾಮದಾಸರು ಶ್ರೀಧರ ಸ್ವಾಮಿಗಳನ್ನು ಆಶೀರ್ವದಿಸ್ತಾರೆ ಒಂದು ಅವರ ಸಾಧನೆಯಿಂದಾಗಿ ಅಂತಾರೆ. ಬೆಳಗ್ಗೆ 8 ಗಂಟೆಗೆ ಒಂದು ರೀತಿಯಾದಂಥ ಒಂದು ಅವರು ಧಾರ್ಮಿಕ ಒಂದು ಪುನರುಜ್ಜೀವನ, ಅದಕ್ಕಾಗಿ ಭಾರತದ ಪ್ರವಾಸ ಹೇಗೆ ಶ್ರೀಧರ ಸ್ವಾಮಿಗಳು ಸನ್ಯಾಸ ಸ್ವೀಕಾರ ಆದಮೇಲೆ ಒಂದು 12 ವರ್ಷಗಳ ಕಾಲ ಅವರು ದಕ್ಷಿಣ ಭಾರತದ ಹೆಚ್ಚಿನ ಭಾಗವನ್ನು ಕಾಲ್ನಡಿಗೆಯಲ್ಲೇ ಪ್ರವಾಸ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ದೇವಾಲಯ ಮಠಗಳಲ್ಲಿ ನಿಲ್ಲೋದು, ಗುಹೆಗಳಲ್ಲಿ ಕೆಲವು ಕಡೆ ಇರೋದು, ಅರಣ್ಯದ ಗುಹೆಗಳಿರೋದು, ಸನಾತನ ಧರ್ಮ ಕುರಿತು, ವೈದಿಕ ಧರ್ಮ ಕುರಿತು, ಹಿಂದೂ ಧರ್ಮ ಕುರಿತು, ಹಿಂದೂ ಧರ್ಮ ಯಾವ ರೀತಿ ಇನ್ಫ್ಲೂಯೆನ್ಸ್ ಎಲ್ಲರನ್ನು ಮಾಡಬಲ್ಲದು, ಅಲ್ಲಿ ಯಾವ ರೀತಿ ಭೇದನೂ ಇಲ್ಲ, ನಾವು ಭೇದವನ್ನು ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಜನಗಳಿಗೆ ಮನಸ್ಸನ್ನು ಮುಟ್ಟಿಸಿ ಎಲ್ಲರೂ ಗಂಡು ಹೆಣ್ಣು ಭೇದ ಎಲ್ಲರೂ ಭಾಗವಹಿಸಬೇಕು, ಎಲ್ಲರಲ್ಲೂ
ಶಕ್ತಿ ಇದೆ ಅಂತ ತಿಳುವಳಿಕೆ ಹೇಳೋದು. ಈ ರೀತಿ ಆಗಿನ ಕಾಲದಲ್ಲೇ ಆತ ಒಂದು ರೀತಿ ಹೀಗೆ ಸ್ವಾಮಿಗಳ ಪ್ರವಚನ ಅಲ್ಲ ಅದು ಅದು ಆ ರೀತಿಯಾದ ಪ್ರವಚನವನ್ನು ಮಿಲಿಟೆಂಟ್ ಅಂತ ಅನ್ಬೋದು ಬೇಕಾದ್ರೆ, ಅಂಥ ಒಂದು ಧಾರ್ಮಿಕ ರೀತಿಯಲ್ಲಿ ಉಪನ್ಯಾಸ ನೀಡ್ತಾ ಇದ್ದಿದ್ದ, ದಾರ್ಶನಿಕ ರೀತಿಯಲ್ಲಿ ಉಪನ್ಯಾಸ ನೀಡ್ತಾ ಇದ್ರು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನೀವು ಹೇಳ್ತಾ ಇರೋದು ಸಾಮಾಜಿಕವಾಗಿಯೂ ಕೂಡ ಜನರಿಗೆ ಎಚ್ಚರಿಕೆ ಬರಬೇಕು. ಯಾಕೆಂದ್ರೆ ಅವತ್ತಿನ ಕಾಲಕ್ಕೆ ಈಗಾಗಲೇ ಬ್ರಿಟಿಷರು ಬಂದಾದ್ಮೇಲೆ ಜಾತಿಗಳಲ್ಲಿ ವಿಂಗಡಿಸುವಂತಹದ್ದಿತ್ತು. ಅದನ್ನ ಹೋಗಲಾಡಿಸ್ಬೇಕಾದ್ರೆ ಇಂಥ ಸ್ವಾಮಿಗಳು ನಿಜವಾಗ್ಲೂ ಆಳವನ್ನ, ಅಧ್ಯಾತ್ಮದ ಆಳವನ್ನು ತಿಳಿದಿರೋರು, ಅವ್ರು ಹೇಳಿದ್ರೆ ಅದಕ್ಕೆ ಬೆಲೆ ಬರುತ್ತೆ, ಜನಗಳು ತಿಳ್ಕೊತಾರೆ ಅಲ್ವೇ. ಅದರಿಂದಾಗಿ ಮೇಲ್ ಕಾಣುವಂತ ವ್ಯತ್ಯಾಸಗಳು ಎಷ್ಟೇ ಇರಬಹುದು, ಆದ್ರೆ ಆಳದಲ್ಲಿ ನಾವೆಲ್ಲ ಒಂದು ಅನ್ನೋ ಇದನ್ನ ಭಾವನೆಯನ್ನ ತರಿಸಿದ್ರು ಈ ಸ್ವಾಮಿಗಳು. ಅದು ಅವರಿಗೆ ನಿಜವಾಗ್ಲೂ ನಾವು ಸಮಾಜನೇ ತುಂಬಾ ಕೃತಜ್ಞವಾಗಿರ್ಬೇಕು. ಅದು ನಾವು ತುಂಬಾ ಕೃತಜ್ಞತೆ ಇಲ್ವೇನೋ ಅಂತ ಅನಿಸ್ತಾ ಇದೆ. ಇವತ್ತಿಗೂ ನಡೀತಾ ಇದೆ ನೋಡಿ ರಾಜಕೀಯದಲ್ಲಿ, ಈಗಲೂ ನಡೀತಾ ಇದೆ. ಹಿಂದೂ ಸಮಾಜವನ್ನ ಚೂರು ಮಾಡಬೇಕು ಅಂತ ಉದ್ದೇಶ, ಮನಸ್ಸುಗಳನ್ನು ಚೂರು ಮಾಡಬೇಕು. ಕೆಲವು ರಾಜಕೀಯ ಪಕ್ಷಗಳು ಮಾಡ್ತಾ ಇವೆ ಅದನ್ನ. ಹೇಳಿ ಸರ್. ಅದರಿಂದಾಗಿ ಪ್ರಮುಖವಾದ್ದು ಅಲ್ಲಿಂದ ಬಂದು ಪ್ರಯಾಣ ಸಮಯದಲ್ಲಿ ಅನೇಕ ಪ್ರಸಿದ್ಧರಾದ ಆಗಿನ ಕಾಲದ ಹಿಂದೂ ಧಾರ್ಮಿಕ ಮುಖಂಡರು, ಸಾಧು ಸಂತರನ್ನ ಶ್ರೀಧರ ಸ್ವಾಮಿಗಳು ಕಂಡು ಅವ್ರ ಜೊತೆ ಮಾತಾಡಿದ್ದು, ಸಮಕಾಲೀನವಾಗಿ ಒಂದು ವಿಚಾರವನ್ನು ಚರ್ಚೆ ಮಾಡಿದ್ದು, ಅವರಿಗೆ ತೋರಿಸಿದಾಗ ಅವ್ರು ಹೇಳಿದ್ದು, ಅವರುಗಳು ಇವರ ಮಾತಿನಿಂದ ಪ್ರಭಾವಿತರಾಗಿದ್ದು. ತುಂಬಾ ದೊಡ್ಡ ಸಾಧನೆ. ಯಾಕೆಂದ್ರೆ ಇವರಿಗೆ ಹಿಂದಿ ಬರ್ತಿತ್ತು, ಸಂಸ್ಕೃತ ಚೆನ್ನಾಗಿ ಗೊತ್ತಿತ್ತು, ಮರಾಠಿ ಗೊತ್ತಿತ್ತು. ಇದೆಲ್ಲ ಇದರಿಂದ ಕನ್ನಡ ಬರೋ ತಪಸ್ಸು ಅವ್ರು ನೋಡಿದವರೇ ಇನ್ಫ್ಲೂಯೆನ್ಸ್ ಬರ್ತಿರ್ತಾರೆ. ಅದೇನೋ ನಿಜವೇ, ನೋಡಿದ ತಕ್ಷಣವೇ ವಿಲ್ ಬಿ ಅಟ್ರಾಕ್ಟೆಡ್ ಬೈ ಹಿಸ್ ದಟ್ ಪ್ರಕಾಶಮಾನವಾದ ಕಂಗಳು ಅಂತ ಹೇಳ್ತಾರಲ್ಲ, ಶಾಂತಿಯುತವಾದ್ದು ಪ್ರಕಾಶ ಅಟ್ಮೆಂಟ್ ಶಾಂತಿ. ಈಗ ನಮಗೆ ಒಂದು ಸಣ್ಣದಾದ ಒಂದು ಜ್ಞಾಪಕ ಬರ್ತಿದ್ದು, ವಿಚಾರಕ್ಕೆ ಹೊರಗಾಗಲ್ದಿಲ್ಲ. ಅಂಗುಲಿ ಮಾಲನ್ನ ಮರ್ದಿಸೋದಕ್ಕೋಸ್ಕರ ಬುದ್ಧ ಬರ್ತಾನೆ, ಕಾಡಿನಲ್ಲಿ ಬರ್ತಾನೆ ನೋಡಿ. ಆಗ ಕಳವೆ ಎಲ್ಲಿ ಹೋಗ್ತಾ ಇದ್ದೇನೆ ಅಂತ, ನಾನು ಹೋಗ್ತಾ ಇದ್ದೀನಿ, ನೀನು ಇನ್ನೂ ನಿಂತಿಲ್ಲ, ನಾನು ನಿಂತಿದ್ದೇನೆ ಅಂತ ಬುದ್ಧ. ನಾನು ನಿಂತಿಲ್ವಲ್ಲ, ನಾನು ಬಂದಿದ್ದೇನೆ, ನಾನು ನೋಡ್ಕೊಂಡು ನೀನು ಹೊರಟಿದ್ದೇನೆ, ನಾನು ನಿಂತಿದ್ದೇನೋ, ನೀನಿನ್ನೂ ನಿಂತಿಲ್ಲ ಅಂತಾನೆ. ಅಂದರೆ ನಿನ್ನ ಕರ್ಮದ ಮಾರ್ಗದಲ್ಲಿ ನೀನು ಹೋಗ್ತಾ ಇದೆಯಾ ಕೊಳೆತ್ಕೊಂಡು ಅಂತ. ಆ ರೀತಿ ಆ ಮಾತಿನಲ್ಲಿ ಶ್ರೀಧರ ಸ್ವಾಮಿಗಳ ಮಾತು ಅಂದರೆ ನೀವು ಬಹುಶಃ ಇಲ್ಲಿ ಕೇಳ್ಬೋದು, ಸಿಡಿಗಳಲ್ಲಿ ಕೇಳ್ಬೋದು, ಎಷ್ಟು ಸಿಂಪಲ್ಲಾಗಿ ತೊಗೊಂಡು ಹೋಗ್ತಾರ. ಒಂದು ತತ್ವವನ್ನು ತೊಗೊಂಡೋಗೋದು ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ತೊಗೊಂಡೋಗಿ ಅದಕ್ಕೊಂದು ಕಥೆಯನ್ನು ಹೇಳಿ ಅದನ್ನು ಮುಟ್ಟಿಸ್ಕೊಂಡು ಆಮೇಲೆ ಸಮಾಜಕ್ಕೆ ಇದರಿಂದ ಏನು, ಈ ವ್ಯಕ್ತಿಯಿಂದ ಇದರಿಂದ ಈ ತತ್ವದಿಂದ ಸಮಾಜಕ್ಕೆ ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ, ಎಲ್ಲರನ್ನೂ ನಾವು ಒಂದೇ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ಶ್ರೀಧರ ಸ್ವಾಮಿಗಳ ಆಗಿನ ಕಾಲ ನಿಜವಾದ ಸಮಾನತೆ. ನಮ್ಮ ರಾಮಾನುಜರು ಅದನ್ನು ಹೊಡೆದಾಡಿದ್ದಾರೆ ಅದಕ್ಕೋಸ್ಕರ. ಅದರಿಂದಾಗಿ ಪ್ರಮುಖವಾದ ಶಿಗೇಹಳ್ಳಿ ಶಿವಾನಂದ ಸ್ವಾಮಿಗಳ ಸಂಪರ್ಕ ಅವರಿಗೆ ಬಹಳ ಒಂದು ಒಳ್ಳೇದು ಮಾಡ್ತು. ಅವರವ್ರನ್ನ ಪ್ರೀತಿಸಿದ್ದು, ಹಾಗೆ ಅವರಿಗೆ ಒಂದು ಗೈಡೆನ್ಸ್ ಕೊಟ್ಟರು. ಆಮೇಲೆ ಆಧ್ಯಾತ್ಮಿಕ ಪಥದಲ್ಲಿ ಹೇಗೆ ಮುಂದುವರಿಬೋದು ಅಂತ ಹೇಳಿದರು. ತಮಗೆ ಇದ್ದಂಥ ಲಿಟ್ರರಿ ಆ್ಯಟಿಟ್ಯೂಡ್ ಆಗಲಿ, ಒಂದು ಗ್ರಂಥದ ಆಕರಗಳನ್ನಾಗಲಿ ಅದನ್ನು ಓದಲಿಕ್ಕೆ ಸ್ಫೂರ್ತಿ ಕೊಟ್ಟರು ಶ್ರೀಧರ ಸ್ವಾಮಿಗಳಿಗೆ. ಅವರು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಅವರ ನೇತೃತ್ವದಲ್ಲಿ ಶ್ರೀಗಹಳ್ಳಿ ಶ್ರೀಧರ ಸ್ವಾಮಿಗಳು, ಶಿವಾನಂದ ಸ್ವಾಮಿಗಳು ಅವರಿಗೆ ತುಂಬ ಬೇಕಾದವರಾಗಿ. ಆಮೇಲೆ ನೀನು ಹೋಗು, ಇಲ್ಲಿ ಇರಬೇಡ, ಎಲ್ಲಾಗಲಿ ಅದೊಂದು ಹೇಳ್ತಾರೆ, ಯತಿಗಳಲ್ಲಿ ಇರಬಾರ್ದು, ನಿಂತ ಕಡೆ ನಿಲ್ಲಬಾರ್ದು ಅಂತ ಹೇಳ್ತಾರೆ. ಹೋಗು, ಗ್ರಾಮೈಕ ವಾಸ್ತವ್ಯ ಅಂತ ಏನು ಹೇಳ್ತಾರಲ್ಲ ಮೇಡಮ್, ಗ್ರಾಮೈಕ ವಾಸ್ತವ್ಯ ಅಂತ ಇರಬೇಕಷ್ಟೇ, ಇರಬಾರ್ದು ಅಂತ. ಅದನ್ನ ಹಾಗೆ ಆಮೇಲೆ ನೋಡಿ, ಅವ್ರು ಬಂದಿದ್ದು ಕನ್ಯಾಕುಮಾರಿ ರಾಕ್ ಮೆಮೋರಿಯಲ್ಗೆ ಹೋಗಿದ್ದಾರೆ. ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ಆಗಿನ ಕಾಲದಲ್ಲಿ ಏಕನಾಥ ರಾನಡೆ ಕಟ್ಟಿದ್ದಂಥ ಏಕನಾಥ ರಾನಡೆ ನೇತೃತ್ವದಲ್ಲಿ ತಾನಾಗಿದ್ದು ಕಟ್ಟಿದ್ದಂಥ ಎಂಥ ರಾಕ್ ಮೆಮೋರಿಯಲ್ ಅದು. ಅದಕ್ಕೆಂತ ಹೋರಾಟ, ಕ್ರಿಶ್ಚಿಯನ್ರು ಬಂದು ಅಲ್ಲೇ ತಮ್ಮದಲ್ಲಿಡ್ಲಿ ಅಂತ ಶುರು ಮಾಡಿದ್ರಲ್ಲ ಅಲ್ವಾ, ಬಹಳ ಪ್ರಯತ್ನ ಪಟ್ರು ಅಲ್ವಾ ನೋಡಿ. ಆದರೆ ಅದೆಲ್ಲ ಮರಿತಾರಲ್ಲ, ನಾವು ಮರಿತೇವಲ್ಲ ಮೇಡಮ್ ಅಂತ ಮನಸ್ಸಿಗೆ ಬೇಜಾರಾಗುತ್ತೆ, ನೋವಾಗೋದು. ನಾವು ಮರಿತು ಕೃತಜ್ಞರಾಗ್ತೀವಲ್ಲ, ಅನ್ಗ್ರೇಟ್ಫುಲ್. ಅದೇ ನಾನು 42 ಭಾರತ ಸ್ವಾತಂತ್ರ್ಯ ಚಳವಳಿ ಬಲವಾಗಿತ್ತಲ್ಲ, ಆ ಸಮಯದಲ್ಲಿ ಶ್ರೀಧರ ಸ್ವಾಮಿಗಳ ಸನ್ಯಾಸ ಸ್ವೀಕಾರ ಮಾಡಿದ ಮೇಲೂ ಅವರದೇ ಆದ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಎನ್ಕರೇಜ್ ಮಾಡಿಸಿದ್ದಾರೆ. ಸದ್ದಿಲ್ಲದೆ ಹೇಗೆ ಮಾಡಬೇಕು ಬಿಲ್ಡಪ್ ಮಾಡಿದ್ದಾರೆ. ನಾವು ಹೇಗೆ 74, 75 ಮಾಡಿದ್ವು ಒಂದಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರಲ್ಲ, ಆ ರೀತಿ ಶ್ರೀಮದ್ ಪರಮಹಂಸ ಅವ್ರಿಗೆ ಆಮೇಲೆ ಒಂದು ಟೈಟಲ್ ಕೊಟ್ಟರಂತೆ ಜನಗಳೆಲ್ಲ ಸೇರಿ, ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಶ್ರೀಧರ ಸ್ವಾಮಿಗಳು ಅಂತ. ಆದರೆ ಅದಕ್ಕೆ ಕಾರಣವೂ ಇದೆ ಅಂತ ಹೇಳ್ತಾರೆ. ಪರಿವ್ರಾಜಕರು
ಪರ್ಯಟನೆಯಲ್ಲಿ ಇದ್ದವರು. ಪರಮಹಂಸರಿಂದ ಯೋಗದಲ್ಲಿ ಅತ್ಯುನ್ನತವಾದ ಸಾಧನೆ ಚಪ್ಪಗಾಲ ಅಂದರೆ ಪದ್ಮಾಸನ ಹಾಕಿ ನೀರಾಡಿ ನಿಲ್ತಿದ್ದಾರಂತೆ. ಈಗ ಇಷ್ಟತ್ರ ನಿಲ್ತು ಆಮೇಲೆ ನಿಧಾನ ಅಂಥ ಒಂದು ಹಠಯೋಗವನ್ನು ಕೂಡ ಆತ ಮಾಡಿದರು. ಅದೆಲ್ಲ ಮಾಡಿದ್ರಿಂದಲೇ ಅವರಿಗೆ ವಿಷಪ್ರಯೋಗ 2-3 ಸತಿ ಆದ್ರೂ ಬದುಕೊಂಡ್ರು ಅನ್ನು ಹೇಳ್ತಾರೆ. ಹೀಗಾಗಿ ಅಲ್ಲಿಂದ 1967ರಲ್ಲಿ ಭಾರತಾದ್ಯಂತ ಪ್ರವಾಸ ಮಾಡಿದ್ದಾರೆ. ಸನಾತನ ಧರ್ಮ, ಹಿಂದೂ ಧರ್ಮ ಕುರಿತ ಪ್ರವಚನಗಳು, ಆಮೇಲೆ ಅನೇಕ ಜನರನ್ನು ಸೇರಿಸ್ಕೊಂಡಿದ್ದು, ಬೇರೆ ಬೇರೆ ಮತಗಳಲ್ಲಿ ಇದ್ದಂಥವ್ರನ್ನ ನಮ್ಮ ಇದಕ್ಕೆ ಸೇರಿಸ್ಕೊಂಡು ನಮ್ಮ ಫೋಲ್ಡಿಗೆ ಕರ್ಕೊಂಡು ಬಂದಿದ್ದು, ಅದು ಒಂದು ಗ್ರೇಟ್ ಅಚೀವ್ಮೆಂಟ್ ಅವ್ರದ್ದು. ಇದೆಲ್ಲ ಸದ್ದಿರದಾಗ ನಡೆದಿದೆ, ಯಾವುದೇ ಒಂದು ಭಜಂತರಿ ಇಲ್ಲ ಇದಕ್ಕೆ. ಅದರಿಂದಾಗಿ ಶ್ರೀಧರ ಸ್ವಾಮಿಗಳ ಭಾಷಣ, ಬರಹ, ಆಧ್ಯಾತ್ಮಿಕ ಉಪಕ್ರಮ ಸಾಮಾನ್ಯರಲ್ಲಿ ವೇದಗಳ ಮೂಲಕ ಸಂದೇಶವನ್ನು ಹರಡಿದ್ದು. ಶ್ರೀಧರ ಸಂದೇಶ ಅಂತ ಒಂದು ಮ್ಯಾಗ್ಝೈನ್ ಆರಂಭ ಮಾಡಿ ಅದೇ ಅನೇಕ ಲೇಖನಗಳನ್ನು ಬರೆದು ಎಲ್ಲರಿಗೂ ಅರ್ಥ ಆಗಿ ಹೋಗಿ ಆಯಾ ಭಾಷೆಗಳಲ್ಲಿ ಹೋಗ್ತಾ ಇತ್ತದು. ಮರಾಠಿಲಿ ಹೋಗ್ತಾ ಇತ್ತು, ಹಿಂದಿಯಲ್ಲಿ ಹೋಗ್ತಾ ಇತ್ತು, ಇಂಗ್ಲೀಷ್ನಲ್ಲಿ ಬೇರೆ ಮಾಡ್ತಾಯಿದ್ರು. ಹೀಗೆ ಆಮೇಲೆ 67ರಲ್ಲಿ ವರದಪುರಕ್ಕೆ ವರದಹಳ್ಳಿಗೆ ವಾಪಸ್ ಬಂದಿದ್ದು. ಅದಕ್ಕೂ ಸಿಗೇಹಳ್ಳಿಯವರೇ ಕಾರಣ. ಅಲ್ಲಿ ಆಶ್ರಮ ಸ್ಥಾಪನೆ, ಮಂತ್ರವೇತ್ತರ ಸತ್ಸಂಗ ಬಳಸಿಕೊಂಡು ಯಾವುದೇ ಅತಿಥೇಯರ ಒಂದು ದೇಹದಿಂದ ದೈವ ಭೂತ ಕೆಟ್ಟದ್ದನ್ನು ಉಚ್ಚಾಟಿಸೋದು ಅದು ಬೇರೆ, ಅದೆಲ್ಲ ಅವರಲ್ಲಿ ಇತ್ತು. ಅಥರ್ವಣ ವೇದವನ್ನು ಎಲ್ಲ ವೇದವನ್ನು ಪ್ರಯೋಜನ ಅಧ್ಯಯನ ಮಾಡಿದ್ರಿಂದ ಅನೇಕರಿಗೆ ಏನು ಮಾನಸಿಕವಾಗಿ ತೊಂದರೆ ಆಗ್ತಿತ್ತಲ್ಲ, ಅದೆಲ್ಲ ಮಾನಸಿಕ ತೊಂದರೆನೇ. ಅದನ್ನು ಹೋಗಲಾಡಿಸಿದ್ದಾರೆ. ರಾಮಾನುಜರು ಕೂಡ ವಿಷ್ಣುವರ್ಧನ ರಾಜ್ಕುಮಾರಿಗೆ ಹೋಗಲಾಡಿಸಿಲ್ವೇ ಹಾಗೆ ತುಂಬ ಜನಕ್ಕೆ ಮಾಡಿದೆ. ಆ ಬೈಲಲ್ಲಿ ಬಹಳ ಮಾಡಿದ್ದಾರೆ ಕೆಲಸವನ್ನು ಶ್ರೀಧರ ಸ್ವಾಮಿಗಳು. ಆಮೇಲೆ ಕುಮಠಾರಷ್ಟೇ ಕಾವ್ಯಕಂಠ ಗಣಪತಿಗಳು ಕೂಡ ಮಾಡಿದರು. ನಿಜ. ಈ ತಾಂತ್ರಿಕ ಮಾಂತ್ರಿಕ ವಿದ್ಯೆ ಅಭ್ಯಾಸ ಜನ ಮಾಡಿದ್ದಾರೆ. ಈಗ ಇದು ಶ್ರೀಧರ ಸ್ವಾಮಿಗಳ ಒಂದು ಇದ್ದರೆ ಯಾವ ರೀತಿ ಮನಸ್ಸಿಗೆ ಎಷ್ಟು ಮಟ್ಟಿಗೆ ಆಗುತ್ತೋ ಮುಂದಿನ ದಿನ ಎಲ್ಲಾಗಿ ಕೊನೆಗೆ ಅಂತಿಮ ದಿನ ಅಂತ ಬರುವಾಗ ಹಿಂದೂ ಪಂಚಾಂಗ ಮೊದಲ ತಿಂಗಳ ದ್ವಿತೀಯ ದಿನದ ಮೊದಲನೇ ದಿನ ಸ್ವಾಮೀಜಿಯವರ ದೇಹಸ್ಥಿತಿ ಹರಿಗೆಟ್ಟಿದ್ದು. ಅದು ಹಿಂದಿನ ಸರಣಿ ವಿಷ ಪ್ರಯೋಗದಿಂದಾಗಿ ಅವರಿಗೆ ಒಳಗಡೆ ತುಂಬ ತೊಂದರೆ ಆಗಿತ್ತು. ವೈದ್ಯರ ಸಲಹೆ ಬೇಡ ಅಂತ ಶ್ರೀಧರ ಸ್ವಾಮಿಗಳು ಆಗಿನ ಕಾಲಕ್ಕೆ ನಾವು ಇನ್ನು ಓದ್ತಾ ಇದ್ದಿದ್ದ ಶಿವಮೊಗ್ಗದಲ್ಲಿ ಇದ್ದಿದ್ದು ಅವರಿಗೆ ನಡೀತಾ ಇದ್ದಿದ್ದೆಲ್ಲ ಸ್ವಲ್ಪ ಗೊತ್ತಾಗ್ತಾ ಇತ್ತು. ಯಾರನ್ನೂ ಹೆಚ್ಚಿಗೆ 12 ವರ್ಷ ತಪಸ್ಸು ಕೈಕೊಂಡ್ಬಿಟ್ಟಿದ್ರು ಅವಾಗ ಅವರು. ನಾವು ವರದಹಳ್ಳಿಗೆ ಹೋದರೂ ಕೂಡ ಒಂದು ಮಧ್ಯ ಒಂದು ಇದು ಹಾಕಿದ್ರು, ಒಂದು ಬೆತ್ತದ ಇದ್ರಲ್ಲಿ ಮಾಡಿದ್ದು, ಬೆತ್ತದ ಅಡಿಕೆ ಇದರಲ್ಲಿ ಮಾಡಿದ್ದು. ಈ ಕಡೆ ಅವರು ಬಂದು ಶ್ರೀಧರ ತೀರ್ಥ ಸ್ಥಾಪನೆ ಮಾಡಿದ್ದಾರೆ, ಸರ್ವಧರ್ಮ ಸ್ತಂಭ ಮಾಡಿದ್ದಾರೆ. ಅದು ಅವರ ಸಾಧನೆಗಳು ಒಂದೊಂದು ಅಂತ ಹೇಳಲಿಕ್ಕಾಗೋದು. ಆ ತಪಸ್ಸಿನಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ದುಸ್ತರವಾದಂಥ ತೊಂದರೆ ಆಯಿತು ಅಂತಲೂ ಹೇಳ್ತಾರೆ, 12 ವರ್ಷದ ತಪಸ್ಸು ಕೈಕೊಂಡಾಗ. ಹಾಗಾಗಿ ಆ ಮನವೇ ಎಷ್ಟೇ ನೋವಿದ್ರೂ ಕೂಡ ದೈಹಿಕ ಯಾತನೆಗಳನ್ನು ತನಗೇನು ಆಗಿಲ್ಲ ಅನ್ನೋ ಸಂತೋಷದಿಂದಲೇ ಪರಿಗಣಿಸಬೇಕೆಂದು ಸಮರ್ಥರು ಹೇಳಿದ್ದಾರಪ್ಪ. ಸಮರ್ಥರನ್ನು ಹೇಳಿದ್ದಾರೆ, ನನಗೇನು ನೋವಾಗಲೂ ನಾನು ಹೇಗಿರ್ತೀನೋ ನೀನು ಹಾಗಿರಬೇಕು ಅಂತ ನಾನು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲಿ 300 ವರ್ಷ, 1608, 1682, 1908, 1973, 300 ವರ್ಷ ವ್ಯತ್ಯಾಸ ಇದೆ ಇಬ್ಬರಿಗೂ. ಆದರೆ ಲಿಂಕ್ ಇದೆ. ಅದು ನನಗೆ ಆಶ್ಚರ್ಯ ಆಗಿದ್ದು. ಅವರು 300 ವರ್ಷ ಕೆಳಗಿದ್ರು, ಅದು ಹೆಂಗೆ ಲಿಂಕ್ ಬಂತು ಅಂತ ನಮಗೆ ಆ ಯೋಗ್ಯತೆ ಇಲ್ಲ ತಿಳ್ಕೊಳ್ಳೋದಕ್ಕೆ. ಬಹಳ ಮುಂದಿನ ದಿನ ಪಂಚಾಂಗ ಯಾವುದು ಅಂತ ವಿಚಾರಿಸಿ ಆಮೇಲೆ ಸರಿ ನಾನು ಅಂತಂದ್ರಂತೆ. ಅಷ್ಟೇ ಅವ್ರು ಹೇಳಿದ್ದು, ನಾನು ಅಂತ ಹೇಳಿದ್ದು. ಆಮೇಲೆ 12 ವರ್ಷದ ತಪಸ್ಸು ಆದಮೇಲೆ 3 ಸಲ ಪ್ರತಿನಿತ್ಯ 3 ಸಲ ಸ್ನಾನ, ಕಠಿಣವಾದ ತಪಸ್ಸು, ಆಹ್ನಿಕ ಅನುಷ್ಠಾನ, ಎಲ್ಲೋ ಸ್ವಲ್ಪ ಹಾಲು ಕುಡಿದ್ರು, ಇಲ್ಲಿ ಇಲ್ಲ, ಸ್ವಲ್ಪ ಸಮಯ ವಿಶ್ರಾಂತಿ, ಹೆಚ್ಚು ಮೇಕೆ ಸಹಜ ಸಮಾಧಿ ಸ್ಥಿತಿಯಲ್ಲಿ ಹೋಗ್ತಿದ್ರು ಅವರು ಅಂತ. ಅದು ಎಲ್ರಿಗೂ ಅಸಾಧ್ಯ ಇಲ್ಲ, ಬಟ್ ಹಿ ಯೂಸ್ ಟು ಗೋ ದೇರ್. ಅದರಿಂದಾಗಿಯೇ ಶಿಷ್ಯರಿಗೆ ಏನಾಗ್ತಾಯಿತ್ತು, ಕೆಲವರಿಗೆ ಲೌಕಿಕವಾದ ಶಿಷ್ಯರಿಗೆ ಮಠಕ್ಕೆ ಬರೋರು ಸೇವೆ ಮಾಡಿಸ್ತಾರೆ, ದುಡ್ಡು ಕೊಡ್ತಾರೆ, ಅದು ಇವರಿಂದ ತೊಂದರೆ ಆಗುತ್ತೆ, ಇವರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅನ್ನೋ ರೀತಿ ಬಂದುಬಿಟ್ಟಿತ್ತಂತೆ. ಮಂಜುನಾಥ ಇರುತ್ತೆ, ನಮಗೆ ಈಗ ತಾನು ಹೇಳಿದೆ ನಿಮಗೆ, ಅವ್ರಿಗೆ ಸಹಾಯ ಮಾಡಿದ್ರು ಚಿಕ್ಕಮಗಳೂರು ಕಾಫಿ ಪ್ಲ್ಯಾಂಟ್ರು, ಅವರೆಲ್ಲರೂ ಬಂದು ಹೇಳ್ತಾರೆ, ನೀವು ಇವರ ಇದನ್ನು ಒಳಗಿನ ಒಂದು ಏನಿದೆ ಇದು ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋಕೆ ತಾಕತ್ತಿಲ್ಲ, ನಿಮಗೆ ನೋವು ಕೊಡಬೇಡಿ ಅವರಿಗೆ, ಅವ್ರಿಗೆ ಸಾಧನೆ ಅವ್ರು ಮಾಡ್ಕೊಂಡು ಹೋಗಲಿ, ಇಲ್ಲಿ ಒಂದು ಏನು ನಡೀತಾ ಇದ್ದು ತಾನೆ, ಚೆನ್ನಾಗಿ ನಡೀತಾ ಇದ್ದು ತಾನೆ, ನಡ್ಕೊಂಡು ಹೋಗಲಿ. ಲೌಕಿಕವಾಗಿ ಮಾಡ್ತಾ ಇದ್ದಾರೆ, ನನಗೆ ಒಂದು ಚೂರು ಇಲ್ಲ. ಜನಗಳು ಸ್ವಲ್ಪ ಉದಾರವಾಗಿ ಯೋಚನೆ ಮಾಡಬೇಕು, ನನ್ನನ್ನು ನೋಡಬೇಕು, ನನಗೆ ಅನುಗ್ರಹ ಮಾಡಬೇಕು. ಅವ್ರು ಮಾಡೋದೆಲ್ಲ ನಿಮ್ಮ ಅನುಗ್ರಹಕ್ಕೆ, ಎಲ್ಲರಿಗೂ ಮಾಡಿದ್ದಾರೆ, ಎಲ್ಲ ಲೋಕಹಿತಕ್ಕೆ. ಅಯ್ಯೋ ಅದರಿಂದಾಗಿ ಆಮೇಲೆ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದಂಥದ್ದು, ಧ್ಯಾನಕ್ಕೆ ಬಂದಿದ್ದಂಥದ್ದು, ಓಂಕಾರವನ್ನು ಉಚ್ಚರಿಸ್ತಕ್ಕಂಥದ್ದು,
ಮತ್ತೆ ಧ್ಯಾನದಲ್ಲಿ ಕುಳಿತಿದ್ದು 1973 19/4/1973. ಹಿ ವಾಸ್ ಇನ್ ಡೀಪ್ ಮೆಡಿಟೇಷನ್. ಡೀಪ್ ಮೆಡಿಟೇಷನ್ ಆಚೆ ಬಂದು ಅಲ್ಲಿ ಅವರು ಕುಟಿ, ನೀವು ಹೋಗಿದ್ದೀರಲ್ಲ, ಅಲ್ಲೊಂದು ಕುಟಿ ಇದೆ, ಮಧ್ಯಂತರ ಕುಟಿ, ಗುಹಾ ಕುಟಿ, ಹೀಗೆಲ್ಲ 2-3 ಕುಟಿಗಳಿದೆ ಅಲ್ಲಿ. ಅಲ್ಲೇ ಹಿ ಶೆಡ್ ಹಿಸ್ ಬಾಡಿ, ಓಂಕಾರವನ್ನು ಉಚ್ಚರಿಸ ಮಾಡಿ ತಕ್ಷಣ ಹೋಗಿದ್ದಂತೆ. ಬ್ರಹ್ಮರಂಧ್ರದ ಮೂಲಕ ಎಲ್ಲ ಇಚ್ಛಾಮರಣೆ. ಚಂದ್ರಶೇಖರ ಭಾರತಿಗಳು ಹಾಗೆ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಬಿರುಕು ಬಿಟ್ಟಿತ್ತಂತೆ ಆ್ಯಕ್ಚುಲ್ ಆಗಿ ಅಂಥ ಸಾಧನೆ. ಆತನೂ ಅಷ್ಟೇ ಇದೆ. ಅದರಿಂದಾಗಿ ಸ್ವಾಮೀಜಿ ಶಿಷ್ಯರು ಬ್ರಹ್ಮರಂಧ್ರದ ಮೂಲಕ ಹೋಗೋದು ಅಂತದ್ದು. ಆಮೇಲೆ ಬರಹಗಳಂತೂ ಪ್ರತಿಭಾನ್ವಿತ ಸಂಯೋಜಕರು ಹೇಳ್ತಾರೆ, ಅನೇಕ ಪ್ರಬಂಧ, ಅನೇಕ ಮಾತು, ಅವರದೇ ಅನುಭವ, ಅವರದೇ ಸಾಧನೆ, ಸಂಸ್ಕೃತ, ಹಿಂದಿ, ಮರಾಠಿ, ಇಂಗ್ಲಿಷ್, ಕನ್ನಡ ನಿರರ್ಗಳವಾಗಿ ತಿಳಿದಂಥ ವ್ಯಕ್ತಿ. ಧ್ವನಿ ಕೂಡ ಮಧುರವೇ. ಅದನ್ನು ನಾನು ಬರೆದಿದ್ದೇನೆ, ನೀವು CD ಕೇಳಿದಾಗ ಗೊತ್ತಾಗುತ್ತೆ. ವೈದಿಕ ಧರ್ಮ, ಹಿಂದೂ ಧರ್ಮ, ಸನಾತನ ಧರ್ಮ, ಧಾರ್ಮಿಕ ಬರಹಗಳ ಜೊತೆಗೆ ಸಮಾಜಕ್ಕೆ ಎಷ್ಟು ಜನಕ್ಕೆ ಎಲ್ಲರಿಗೂ ಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ಮಾಡಿಸ್ತಕ್ಕಂಥದ್ದು ರೀತಿ, ಅದು ಅವರಿಗೆ ಬೇಕಾಗಿತ್ತು. ಅದರಿಂದಾಗಿ ಮಹಾನ್ ಭಾವ ಅನೇಕ ಒಂದು ನಾವು ಕಂಡಾಗ ಎಷ್ಟರ ಮಟ್ಟಿಗೆ ನಾವು ಅದನ್ನು ಮನಸ್ಸಿಗೆ ತಗೋಬೇಕು ಹಾಗೆ ತಗೋತೀವಿ. ಹಾಗೆ ತಗೊಂಡಾಗ ಅನೇಕ ಅವರು ಇದನ್ನು ಕಟ್ಟಿದ್ದಾರೆ, ಸಂಸ್ಥೆಗಳನ್ನು ಕಟ್ಟಿದ್ದೊಲ್ಲದೆ ಇಲ್ಲ, ಅವರು ಅಷ್ಟೇ ಗ್ರಂಥಗಳನ್ನು ಕೂಡ ರಚಿಸಿದ್ದಾರೆ. ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಚಾತುರ್ಮಾಸ, ಆಮೇಲೆ ಒಂದು ದತ್ತ ಜಯಂತಿ ಆದ ಸಮಯದಲ್ಲಿ ವಿಶ್ವ ಧರ್ಮಾಭ್ಯುದಯ ಒಂದು ಪದ್ಯಾತ್ಮಕ ಸಂದೇಶ, ಮಂಗಳೂರು ಸನಾತನ ಧರ್ಮ ಪ್ರಕಾಶಕರೊಬ್ಬರು ಪ್ರಕಟ ಮಾಡಿದ್ದಾರೆ. ಆರ್ಯ ಸಂಸ್ಕೃತಿ ಅಂತ ಒಂದು ಬರೆದಿದ್ದಾರೆ. ಆಮೇಲೆ ಚಾತುರ್ಮಾಸ ವ್ರತದ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಬರೆದಂಥ ಒಂದು ಅನೇಕ ಒಂದು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಹೀಗೆ ಅವರ ಒಂದು ಗ್ರಂಥದ ಆನಂದ ತತ್ವ ಮೀಮಾಂಸೆ, ತೇರಾಕೋಟಿ ಶ್ರೀರಾಮ ತಾರಕಮನ ಪುನಶ್ಚರಣೆ, ಆಮೇಲೆ 64 ಸಜ್ಜನಗಳಿಂದ ಸಮರ್ಥರಾಮರ ಪಾದಕ್ಕೆ ತಂದಿದ್ದು, 1971-72 ಅಡಿಕೆ ತೋಟಕ್ಕೆ ತಗುಲಿದಂಥ ರೋಗವನ್ನು ನಿವಾರಿಸಿದ್ದು, ತೆಂಗಿಗೆ ಬಂದದ್ದನ್ನು ನಿವಾರಿಸಿದ್ದು, ಭತ್ತದ ಹೋಗಿ ಬಂದಂಥ ಕೊಳೆ ರೋಗ ಅದನ್ನು ನಿವಾರಿಸಿದ್ದು ಎಲ್ಲವೂ ಅವರ ಶ್ರೀಧರ ತೀರ್ಥ ಅವರು ಮಾಡಿಕೊಡ್ತಿದ್ರಂತೆ. ಅವರೇ ಸ್ವತಃ ಅದನ್ನು ಆ ತೀರ್ಥನ ತಗೊಂಡು ಅಭಿಮಂತ್ರಿಸಿ ಕೊಡ್ತಾರೆ, ಹಾಕೋ ಇದಕ್ಕೆ ಹೋಗುತ್ತೆ ಅಂತ ಹೋಗ್ತಿತ್ತದು. ಮತ್ತೆ ಅದು ಎಲ್ಲರಿಗೂ ಆಶ್ಚರ್ಯ. ನಾವೇನು ಔಷಧಿ ಸಿಂಪಡಿಸಿದರೆ ಏನು ಬಂತು, ಇವ್ರ ತೀರ್ಥದಲ್ಲಿ ಎಲ್ಲ ಗುಣ ಆಗ್ತಾ ಇದೆಯಲ್ಲ. ಅದರಿಂದಾಗಿ ಅದರ ಒಂದು ಏಕಾಂತ ತಪಶ್ಚರ್ಯ ಅದೆಲ್ಲ ಲೆಕ್ಕ ತಗೊಂಡಾಗ ಗುಹಾಕುಟಿಯ ಹೊರಪಾರ್ಶ್ವದ ಕೊಠಡಿಯಲ್ಲಿ ಅವರು ಇದ್ದಕ್ಕಿದ್ದಾಗೆ ಬ್ರಹ್ಮೈಕ್ಯರಾಗಿದ್ದು ಅಂತ ಹೇಳ್ತಾರೆ. ಅದರಿಂದಾಗಿ ಸರಸ್ವತಿ ಸ್ತುತಿ, ಸ್ವಾತ್ಮ ನಿರೂಪಣೆ, ಸ್ವಾನಂದ ಸಾಮ್ರಾಜ್ಯ, ಸ್ವಾನುಭವಾಮೃತ, 13 ಅಭಯಪ್ರದಾನ ಶ್ಲೋಕಗಳು, ದಶೋಪನಿಷತ್ ಸಾರ, ಶ್ರೀರಾಮಭದ್ರ ಸ್ತೋತ್ರ, ಶ್ರೀರಾಮಚಂದ್ರ ಪಂಚಕಂ, ಪರಿವಿರಾಟ್ ಹೃದಯಂ, ಸಪ್ತಾಧ್ಯಾಯಿ, ಸರಳ ವೇದಾಂತ, ದತ್ತಾಷ್ಟಕ, ದತ್ತ ಪ್ರಾರ್ಥನೆ, ಹೀಗೆ ಅವಚನೇನ ಪ್ರೋವಾಚ ಮೌನಂ ವ್ಯಾಖ್ಯಾನ ಪ್ರಕಟಿತ ಬ್ರಹ್ಮತತ್ವಂ. ಅವಚನೇನ ವ್ಯಾಖ್ಯಾತ, ಅದನ್ನು ನಾವು ಹೇಳ್ತೀವಿ, ಯಥೋವಾಚೋ ನಿವರ್ತಂತೆ, ಅದು ಹೇಳ್ತೀವಿ. ಅದಲ್ಲದೆ ದಕ್ಷಿಣಾಮೂರ್ತಿಯನ್ನು ಅಪ್ರೋಚ್ ಮಾಡುವಾಗ ಮೌನಂ ವ್ಯಾಖ್ಯಾನಂ ಅಲ್ವಾ, ಅದು ಹೇಳಿ ಮೇಡಮ್, ಅದು ತುಂಬ ಚೆನ್ನಾಗಿ. ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಲ್ವಾ, ಅದು ಮನಸ್ಸಿಗೆ ಆ ಮೌನದಿಂದಲೇ ಎಲ್ಲನೂ. ಒಂದು ಸತಿ ಹೇಳ್ತಾರೆ ಚಂದ್ರಶೇಖರ ಭಾರತಿಗಳು, ಅವರು ಒಬ್ಬರು ಮಡ್ರಾಸಿಂದ ಬಂದಂಥ ಅಡ್ವೊಕೇಟ್, ಹಿ ಲೆಫ್ಟ್ ಇಸ್ ಜಾಬ್, ಇವರ ಜೊತೆ ಇದ್ಬಿಟ್ರು. ಆಮೇಲೆ ರಾಮಕೃಷ್ಣ ಅಂತಲೇ ಅವ್ರ ಹೆಸರು ತೊಗೊಂಡಿಟ್ಬಿಟ್ರು. ಒಂದು ದಿವಸ ಅವ್ರು ಬಂದಿದ್ದಾರೆ, ಸುಮ್ಮನೆ ಕೂತಿದ್ದಾರೆ, ಗುರುಗಳು ಕೂತಿದ್ದಾರೆ, ಇವರು ಕೂತಿದ್ದಾರೆ, ಸುಮಾರು ಹೊತ್ತು ಕೂತಿದ್ದಾರೆ. ಅವರೇನು ಮೌನದಿಂದ ಇದ್ರು ಅಂತ ಇವ್ರಿಗೂ ಅರ್ಥವಾಯಿತು, ಅವರೇನು ಹೇಳಬೇಕು ಅಂತಿದ್ರು ಇವ್ರಿಗೂ ಅರ್ಥವಾಯಿತು, ಇವರೇನು ಹೇಳಬೇಕು ಅಂದ್ರೆ ಅವ್ರಿಗೂ ಅರ್ಥವಾಯಿತು. ಆಮೇಲೆ ಎಲ್ಲ ಪುರುಷದ ಎಲ್ಲ ಪುರುಷ ಅಂದರೆ ತಮಿಳಲ್ಲಿ ಎಲ್ಲ ಅರ್ಥವಾಯ್ತು ಅಂತ. ಅದಕ್ಕೆ ಸ್ವಾಮಿಗಳಿಗೆ ಹೇಗೆ ತಮಿಳು ಗೊತ್ತಾಯಿತು ಅಂತಂತ ಅವರ PA ಒಬ್ಬರಿದ್ರು, ಶ್ರೀಕಂಠ ಶಾಸ್ತ್ರಿಗಳು ಅಂತ, ಅದೇ ಇರಲಿ. ಅವರು ತಮಿಳುನಾಡಿಗೆ ಹೋದಾಗ ಚಂದ್ರಶೇಖರ ಭಾರತಿಗಳಿಗೆ, ಏನು ಮಾಡೋದು ಸ್ವಾಮಿ, ನೀವು ಮಾತಾಡಬೇಕಲ್ಲ ಇವಾಗ, ಅದು ಶಾರದೆ ಇದ್ದಾಳೆ ನೋಡ್ಕೋತಾಳ್ಬಿಡು, ಶಾರದೆ ಇದ್ದಾಳೆ ನೋಡ್ಕೋತಾಳೆ. ಅಲ್ಲಿ ಹೋಗಿ ಕೂತಿದ್ದೆ, ಲೀಲಾಜಾಲವಾಗಿ ತಮಿಳಿನಲ್ಲಿ ಮಾತಾಡಿದ್ದಾರೆ. ಅವ್ರಿಗೆ ಅವತರಿಸ್ಬಿಟ್ಲು. ಅಲ್ಲಿ ಎಲ್ಲ ನಡೆದಿದೆ ಮೇಡಮ್, ಇವೆಲ್ಲ ನಡೆದ ಘಟನೆಗಳು, ಯಾವುದೂ ಬುರುಡೆ ಅಲ್ಲ ಇದೆಲ್ಲ. ಅದಕ್ಕೆ ನಮ್ಮ ಕವಿಗಳ ನರ್ತಿಸಲಿ ಎನ್ನ ನಾಲಿಗೆಗಳು ಅಂತ ದೇವಿಯನ್ನ ಪ್ರಾರ್ಥಿಸೋದು. ಅದರಿಂದಾಗಿ ಈ ರೀತಿ ಅವರ ಅನೇಕ ಶ್ರೀಧರ ಸ್ವಾಮಿಗಳ ಒಂದು ಅನೇಕ ಇರತಕ್ಕಂಥ ಒಂದು
ರಚನೆಗಳಲ್ಲೂ ಕೂಡ ಅವರ ಒಂದು ಸನಾತನ ಧರ್ಮದ ಜೊತೆಗೆ ಅವರಿಗಿದ್ದಂಥ ಸಮಾಜ ಸುಖಿಯಾಗಿರಬೇಕು ಅನ್ನೋ ಪ್ರವೃತ್ತಿ ಅದು ಎಲ್ಲ ಯೋಗಿಗೆ ಇರಬೇಕು ಅಂತ. ಯಾವ ರೀತಿ ಕೃಷ್ಣ ಕರ್ಮಯೋಗ ಕ್ರಿಯಾಯೋಗ ಅದೆಲ್ಲ ಹೇಳ್ತಾನಲ್ಲ, ಅದನ್ನು ಅವರು ಮಾಡಿ ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟು. ಆಮೇಲೆ ಅವ್ರನ್ನ ನಾನು ಹೀಗೆ ಹೇಳ್ತೇನೆ ಅಂತಲ್ಲ, ನಾವು ಅವ್ರನ್ನ ವಿವರಿಸೋದು ಕಷ್ಟ. ಒಂದು ಆನೆನೋ ಬುಕ್ 4 ಜನ ಕುರುಡರು ವಿವರಿಸಿದಾಗೆ ಅಂತ ಹೇಳ್ತೀವಿ, ಅದನ್ನಾರು ಹೇಳಿ, ಅಥವಾ ಆನೆನ ಕರಡಿಲಿ ಇಟ್ಟಂಗೆ ಅಂತ ಹೇಳಿ ಎರಡಾರು ಹೇಳಿ. ಮಕರದೋಳು ಮುಕುರದೋಳು ಮಹಾಕರಿಯಂ ಇಡಿಕಿದಂತೆ ಅಂತ ಆ ರೀತಿ ತಾವು ಹೇಳಿದ ಮೇಲೆ ಅವರ ಮನೆತನದ ಹೆಸರು ಪತಕಿ ಅಂತ. ಪತಕಿ ಅನ್ನೋದು ಒಂದು ಫಸಕಿ ಅನ್ನೋ ಶಬ್ದದ ಅಪಭ್ರಂಶ ಅಂತ ಹೇಳ್ತಾರೆ. ನಿಜಾಮಾಬಾದ್ನಲ್ಲಿ ಆ ಪತಕಿ ಅಂತ ಕರಿತಾ ಇದ್ದು, ಆ ಪತಕಿ ಅಂತ ಒಂದು ಅಧಿಕಾರದಲ್ಲಿ ಇದ್ದಂಥ ಪ್ರಯೋಗ ಆ ಹೆಸರು ಬಂತಂತೆ, ಮರಾಠಿ ಹೆಸರು ಅಂತದ್ದು. ಈಗಲೂ ಕೆಲವರು ಪದಕಿ ಅಂತಿದ್ದಾರೆ. ಪದಕಿ ಅಂತ ಕೇಳಿದ್ದೀನಿ, ಪದಕಿ ಕೇಳಿದ್ದೀನಿ. ಹೌದು ನಿಜ. ಪಡಕೆ ಅಂತೂ ಇದ್ದೇ ಇದೆ. ಪಡಕೆ ಇದ್ದೇ ಇದೆ. ಅದರಿಂದ ಆಮೇಲೆ ಇವ್ರದ್ದೇನಪ್ಪ, ಋಗ್ವೇದಿ ಆಶ್ರಾಯನ ಸೂತ್ರ, ದೇಶಸ್ಥ ಬ್ರಾಹ್ಮಣರ ಮನೆತನ, ಆಚಾರನಿಷ್ಠೆ, ಭಕ್ತಿಪರಾಯಣ, ತೇಜಸ್ವಿ ಮನೆತನ, ಸ್ಮಾರ್ಥ ಭಾಗವತ ಸಂಪ್ರದಾಯ, ಆಚರಣೆಯಲ್ಲಿ ತುಂಬ ನಿಷ್ಠೆ, ಎಷ್ಟೋ ದಿವಸ ತಾನು ಏನು ತಗೊಳ್ದೇ ಇದ್ರು ಆಚರಣೆ ಮಾತ್ರ ಬಿಡ್ತಿರ್ಲಿಲ್ಲ ಅನ್ನೋದು. ಕೌಪಿನ ಧಾರಿ ಎಲ್ಲರೂ ಹೇಳಿದಂತೆ, 2-3 ಜನ ಅನೇಕರು ಅಬ್ಜೆಕ್ಟ್ ಮಾಡಿದಂತೆ, ನೀವೇನು ಕೌಪಿನ ಮಾತ್ರ ಧರಿಸ್ತಿರಲ್ಲ ಅಂತಂತ, ನಿನಗೆ ನಾನು ಮುಖ್ಯನೋ ಏನು ಹೇಳ್ತೀಯಾ, ಈ ರೀತಿ ಮಾತಾಡ್ತೀಯಾರ ನೀನು, ನಿನಗೆ ಅನಿಸುತ್ತೀಯ ನಿನಗೆ ಹೀಗೆ ಮಾತಾಡ್ಬೋದೇ ನೀನು. ಆಮೇಲೆ ತೆಪ್ಪಗಾದ್ರು ಅವರು ಆ ರೀತಿ ತನ್ನದೇ ಆದ ರೀತಿಯಲ್ಲಿ, ಬಟ್ ಧೀರತ್ವ ಇಷ್ಟರಲ್ಲೂ ಅವರು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅನ್ನೋದರಲ್ಲಿ ಆ ದಾಸ್ಯ ಆತ್ಮನಿವೇದನ ಚೆನ್ನಾಗಿ ರೂಢಿಸ್ಕೊಂಡಿದ್ದರು. ದಾಸ್ಯ ನಾವು ಆಂಜನೇಯನಿಗೆ ಹೇಳ್ತೇವೆ, ಸಮರ್ಥರಾಮದಾಸರು ಅದೇ ಕಲ್ಟು ಆತ್ಮನಿವೇದನೆ. ಅವರು ಎಲ್ಲ ಸ್ತೋತ್ರಗಳಲ್ಲೂ ಅವರು ಆತ್ಮನಿವೇದನೆ ತುಂಬ ಚೆನ್ನಾಗಿ ಮಾಡ್ಕೋತಾರೆ ನಮ್ಮ ಶ್ರೀಧರ ಸ್ವಾಮಿಗಳು. ಯಾವ ರೀತಿ ಅಂತ ಒಂದೆರಡು ಶ್ಲೋಕಗಳನ್ನು ತಮ್ಮ ಮನಸ್ಸಿಗೆ ತಂದುಬಿಡ್ತಾರೆ. ಅದರಿಂದಾಗಿ ಇದು ಕಟ್ಟದಲ್ಲಿ ಒಂದು ಪ್ರವಚನದ ಒಂದು ಮಾತು ಅವರದು. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯೇಸ್ಯ ಹೃದಯ ಶ್ರಿತಾಃ ಅಥ ಮೃತೋ ಭವತ್ಯತ್ರ ಬ್ರಹ್ಮ ಸಂಷ್ಠುತೆ. ಬುದ್ಧಿಯನ್ನು ಆಶ್ರಯಿಸಿಕೊಂಡಿರುವ ಕಾಮನೆಗಳೆಲ್ಲ ಯಾವಾಗ ನಾಶವಾಗುತ್ತವೆಯೋ ಆಗ ಮರ್ತ್ಯನು ಅಮರ್ತ್ಯನಾಗುತ್ತಾನೆ, ಇಲ್ಲಿಯೇ ಬ್ರಹ್ಮವನ್ನು ಹೊಂದಬಲ್ಲನಾಗುತ್ತಾನೆ ಅನ್ನತಕ್ಕಂಥದ್ದು. ಯಾವುದು ಅದೃಶ್ಯವಾಗಿಯೂ ಗೃಹಸಲು ಎಲ್ಲ ಲಕ್ಷಣ ಶೂನ್ಯವಾಗಿಯೂ ಇದೆಯೋ, ಯಾವುದಕ್ಕೆ ಗೋತ್ರ ಸೂತ್ರ ಇಲ್ಲವೋ, ವರ್ಣಾಶ್ರಮ ಶೂನ್ಯವಾದ ಹಸ್ತಪಾದಗಳು ಇರದಿರುವ ನಿತ್ಯವ್ಯಾಪಿಯಾಗಿಯೂ ಸರ್ವವ್ಯಾಪಿಯಾಗಿಯೂ ಅವಿನಾಶಿಯಾಗಿಯೂ ಅಕಳಂಕನಾಗಿಯೂ ಅಚ್ಯುತನಾಗಿಯೂ ಸರ್ವಕ್ಕೂ ಕಾರಣವಾದ ಆ ಆನಂದರೂಪ ಬ್ರಹ್ಮವನ್ನೇ ಜ್ಞಾನಿ ಕಾಣ್ತಾನೆ. ಅದನ್ನು ಎಲ್ಲರೂ ಕಾಣಬಹುದು, ಎಲ್ಲರೂ ಅದನ್ನು ಕಾಣಬಹುದು ಅಂತಕ್ಕಂಥ ಒಂದು ಮಾತು ಅವರದು ಇದೆ. ಈ ಸ್ತೋತ್ರದಲ್ಲಿ ಒಂದೆರಡು ಸ್ತೋತ್ರಗಳನ್ನು ನಾನು ಹೇಳ್ತೇನೆ, ಸೊ ದಟ್ ನಿಮ್ಮ ಅಲ್ಲಿಗೆ ನಾನು ಮಾಡ್ತಕ್ಕಂಥದ್ದು. ಸೀಗಹಳ್ಳಿ ಸಮೀಪ ಅವರ ಮನೆಯ ಭಕ್ತರ ನಿತ್ಯ ಪ್ರವಚನ, ಸಾಧಕರ ಶಂಕೆ ಸಮಾಧಾನ ಎಲ್ಲವನ್ನು ನಿವಾರಿಸುವಿಕೆ. ಭಕ್ತರೊಬ್ಬರ ಮನೆಯಲ್ಲಿ ಚಿಕ್ಕ ವಯಸ್ಸಿನ ಒಬ್ಬ ಬಾಲಕಿ ಬಂದು ಕೇಳಿದ, ನನ್ನ ಮೇಲೆ ಸ್ತೋತ್ರ ರಕ್ಷಿಸಿ ಅಂತ ಹೇಳಿದ್ಲಂತ ಹುಡುಗಿ, ಸಣ್ಣ ಹುಡುಗಿ. ಹೌದಮ್ಮ, ಆಯಿತು ಶ್ರೀಧರು, ನೀನು ಸಾಕ್ಷಾತ್ ಸರಸ್ವತಿ ನೀನು ಅಂತ ಹೇಳಿ ಸರಸ್ವತಿ ಸ್ತೋತ್ರ ಅಂತ ರಚನೆ ಮಾಡಿದ್ದಾರೆ. ಅನೇಕ ಜನರಿಗೆ ಇದು ಮನಸ್ಸಿಗೆ ಎಷ್ಟು ಮಟ್ಟಿಗೆ ಆಯಿತು ಅಂದರೆ, ನಮಸ್ತೆ ಶಾರದಾದೇವಿ ಅನ್ನೋ ತರಹ ಆ ಶ್ಲೋಕಗಳು ಅನೇಕ ತಿಳಿಯಾಗಿರೋ ಶ್ಲೋಕಗಳು. ಹಾಗೆಯೇ ಸಂಸ್ಕೃತ ಗ್ರಂಥ ಇನ್ನೊಂದು ಸ್ವಾತ್ಮ ನಿರೂಪಣೆ ಅಂತ, ಸ್ವಾತ್ಮ ನಿರೂಪಣೆ, ನಾನೇನು ಅಂತ ಡಿಸ್ಕಸ್ ಮಾಡಿಕೊಂಡು ಮನಸ್ಸಲ್ಲಿ ನಾನಿದ್ದೇನೆ ಅನ್ನೋ ಹೇಳ್ತಕ್ಕಂಥದ್ದು. ಆಮೇಲೆ ಇದೊಂದು ಅವರು ಬರೆದಂಥ 13 ಶ್ಲೋಕಗಳೊಂದು ತಾತ್ಪರ್ಯ ಇದೆ, ಅದು ತುಂಬ ದೊಡ್ಡದಿದೆ ಇದು, ಆದರೆ ಬಹಳ ಚೆನ್ನಾಗಿದೆ. ಓಂ ಯಂ ನತ್ವಾ ಮುನಯಶ್ಚಿರೇ ಪ್ಸಿತಪದಂ ಗಚ್ಚಂತಿ ನಿರ್ವಿಘ್ನತಃ ಯೋ ವೈ ಸರ್ವಗಣಾತಿಭಃ ಪ್ರಭುರಿತಿ ಖ್ಯಾತಃ ಸ್ವಯಂ ನಿರ್ಗುಣಃ ತದ್ಬ್ರಹ್ಮೈವ ಸನಾತನಂ ವಿಭುರಹಂ ಜ್ಞಾತಂ ಚ ಯಸ್ಮಾದತಃ ಸರ್ವೇಭ್ಯೋಪಿ ಅಭಯಂ ತನೋಮಿ ಕುಶಲಂ ಬ್ರಹ್ಮಾಭಯಂ ಮಯದಃ. ಯಾರು ಅವರನ್ನು ಋಷಿಗಳು ಮುನಿಗಳು ಅನೇಕ ಕಾಲ ನಮಸ್ಕರಿಸಿ ಬಹುಕಾಲ ಕೋರಿದಂಥ ಬ್ರಹ್ಮ ಪದವಿಯನ್ನು ಅವನ ಕೃಪೆಯಿಂದ ನಿರ್ವಿಘ್ನವಾಗಿ ಸೇರುತ್ತಾರೆಯೋ, ಯಾರು ಸಗುಣ ದೃಷ್ಟಿಯಿಂದ ಮಾಯೆಯ ಎಲ್ಲ ಕಾರ್ಯಗಳಿಗೂ ಅಧಿಪನಾಗಿದ್ದು ಮಾಯೆಗೂ ಸಹ ಪ್ರಭುವಾಗಿರ್ತಾನೆಯೋ, ನಮ್ಮ ವಿಶಿಷ್ಟಾದ್ವೈತದಲ್ಲಿ ಹೇಳ್ತೇವೆ ಮಾಯೆಯನ್ನು ನಿರ್ವಹಿಸ್ತಾರೆ ಅಂತ ಆಂಡಾಳ್ ತಿರುಪ್ಪಾವೆಲ್ಲ ಹೇಳ್ತಾಳೆ, ನೀಂಗಾದ ಸೆಲ್ವಂ ದಿರೈಂದೇಲೋರೆಂಬಾವ ಅನ್ನೋದರಲ್ಲಿ ಮಾಯೆಗೂ ಸಹ ಪ್ರಭುವಾಗಿರ್ತಾನೆಯೋ, ಯಾರು ಸ್ವಾಭಾವಿಕವಾಗಿ ಕಾರ್ಯಕಾರಣ ಶೂನ್ಯನಾಗಿರೋ ನಿರ್ಗುಣನೋ. ಅದು ಎಲ್ಲರೂ ಹೇಳ್ತಾರೆ, ಮಾಯಾಂತು ಪ್ರಕೃತಿ ವಿದ್ಯೆ ಮಾಯನಂತೂ ಮಹೇಶ್ವರಂ.
ಆನಂದ ಸ್ವರೂಪವನ್ನು ಮರೆಮಾಚಿ ಅದರ ಆ ಬ್ರಹ್ಮವು ಅಭಯವು ಆನಂದ ಸ್ವರೂಪವು ಅಚ್ಯುತವೂ ಆಗಿರುವ ಕಾರಣ ಆ ಸನಾತನ ವಿಭುರೂಪವಾಗಿರೋ ಪರಬ್ರಹ್ಮ ಸ್ವರೂಪೇ ನಾನೆಂದು ತಿಳಿದಿರುವೇನು. ಎಲ್ಲಕ್ಕೂ ನಿರಾತಂಕವಾದ ಅಭಯವನ್ನು ನಿರತಿಶೀವಾದ ಕುಶಲವನ್ನು ಬಿತ್ತರಿಸುತ್ತೇನೆ. ತನೋಮಿ ಕುಶಲಂ ಬ್ರಹ್ಮ ಅಭಯಂ ಮಯ್ಯತಃ. ಇದು 13 ಶ್ಲೋಕ ಇದೆ. ಇನ್ನೊಂದು ಹೇಳ್ಬಿಡ್ತೇನೆ. ವಿದ್ಯಾಖ್ಯ ಪರಮೇಶ್ವರಿ ಭವತಿ ಯಾ ಮುಖ್ಯ ಚ ಭೂಮಾಪ್ತಯೇ. ಎಷ್ಟು ಚೆನ್ನಾಗಿದೆ. ವಿದ್ಯಾಖ್ಯ ಪರಮೇಶ್ವರಿ ಭವತಿ ಯಾ ಮುಖ್ಯ ಚ ಭೂಮಾಪ್ತಯೇ ಬ್ರಹ್ಮೈಕ್ಯಂ ನಿಜಮೂಲಂ ಅನ್ವಯತಿ ಯಚ್ಛಿಷ್ಟಂ ಪದಂ ಪ್ರಾಣಿನಾಂ ತದ್ಬ್ರಹ್ಮೈವ ಸನಾತನಂ ವಿಭುರಹಂ ಜ್ಞಾತಂ ಚ ಯಸ್ಮಾತ್ತಃ ಸರ್ವೇಭ್ಯೋಪಿ ಅಭಯಂ ತನೋಮಿ ಕುಶಲಂ ಬ್ರಹ್ಮಾಭಯಂ ಮಯ್ಯತಃ. ಇದು ಈ ಸಾಲು ಪ್ರತಿ ಶ್ಲೋಕದಲ್ಲೂ ಬರ್ತಾ ಹೋಗುತ್ತೆ. ಯಾರು ಆತ್ಯಂತಿಕ ಸುಖದ ಪ್ರಾಪ್ತಿಗಾಗಿ ವಿದ್ಯೆ ಎಂಬ ಪರಮೇಶ್ವರಿ ಅತ್ಯವಶ್ಯಕವಾಗಿದ್ದು ಎಲ್ಲವನ್ನೂ ಅಲ್ಲಗಳೆದು ಉಳಿದಿರುವ ಪ್ರಾಣಿಗಳ ಬ್ರಹ್ಮೈಕ್ಯ ರೂಪದ ಯಾವ ನಿಜಮೂಲವನ್ನು ಸಾಧಿಸಿಕೊಡುತ್ತಾಳೆಯೋ ಆ ತಾಯಿ ಅವಳನ್ನ ಅರಿತುಕೊಂಡ್ರೆ ನಮ್ಮ ಚಂದ್ರಶೇಖರ ಭಾರತಿಗಳು ಕೆಲವೇ ಸ್ತೋತ್ರಗಳು ಬರೆದಿದ್ದಾರೆ. ಶೃಂಗೇರಿ ಒಂದು ಗಜಲಕ್ಷ್ಮಿ ಅಲಂಕಾರವನ್ನು ನವರಾತ್ರಿಗಳು ನೋಡಿ. ಸ್ಮೇರಾನನಾಂ ಸುಂದರಿ ಎಷ್ಟು ಚೆನ್ನಾಗಿದೆ ಅಮ್ಮ. ನಗೆ ಮುಖದವಳು ಸುಂದರಿ. ನಿನ್ನನ್ನು ನೋಡಿದಾಗ ನಾನು ಹೇಗೆ ಅಂದ್ಕೋಬೇಕು ಅಂದರೆ ನಿನ್ನ ತಾಯಿ ನಾನು ಮಗು ಅಲ್ವಾ. ನಾನಾ ಯೋಗಿ ಮುನೀಂದ್ರ ಹೃನ್ನಿವಸತೀಂ ನಾನಾರ್ಥ ಸಿದ್ಧಿಪ್ರದಾಂ ನಾನಾ ಪುಷ್ಪ ವಿರಾಜಿತಾಂಘ್ರಿಯುಗಳಂ ನಾರಾಯಣೇನ ಅರ್ಚಿತಾಂ ನಾದಬ್ರಹ್ಮಮಯೀಂ ಪರಾತ್ಪರತರಾಂ ನಾನಾರ್ಥ ತತ್ವಾತ್ಮಿಕಾ ಮೀನಾಕ್ಷೀಂ ಪ್ರಣತೋಸ್ಮಿ ಸಂತತಭಂ ಕಾರುಣ್ಯವರಾನಿಧಿಂ ಶ್ರೀ ವಿದ್ಯಾ ಶಿವವಾಮಭಾಗನಿಲಿಯಾಂ ಹ್ರೀಂಕಾರ ಮಂತ್ರೋಜ್ವಲಾಂ ಶ್ರೀಚಕ್ರಾಂಕಿತಬಿಂದು ಮಧ್ಯವಸತೀಂ ಶ್ರೀಮತ್ ಸಭಾನಾಯಕೀಂ ಶ್ರೀಮತ್ ಷಣ್ಮುಖ ವಿಘ್ನರಾಜಜನೀಂ ಶ್ರೀಮತ್ ಜಗನ್ಮೋಹಿನೀಂ ಮೀನಾಕ್ಷೀಂ ಪ್ರಣತೋಸ್ಮಿ ಸಂತತಭಂ ಕಾರುಣ್ಯವಾರಾಂ ನಿಧಿಂ ಅನ್ನೋದಕ್ಕೆ ನಾಮ್ನಾ ಶ್ರೀಧರ ಚಿನ್ಮಯೋ ಧರತಿಯೋ. ನಾನು ಮಾಡಿದ್ದೇನೆ ಶ್ರೀಧರ ಎಂಬತಕ್ಕಂಥ ಹೆಸರುಳ್ಳವನು. ನಿತ್ಯಂ ಚ ಮೋಕ್ಷಶ್ರಿಯಂ ಮೋಕ್ಷವನ್ನು ಕೊಡಬಲ್ಲೆ. ನ ಜೀವಾನಾಂ ತರಣಾಯ ಸದ್ಗುರು ಇತಿ ಖ್ಯಾತ ಸ್ವಯಂ ಶಾಶ್ವತಃ ತದ್ಬ್ರಹ್ಮೈವ ಸನಾತನಂ ವಿಭು ಅಹಂ ಜ್ಞಾತಂ ಚ ಯಸ್ಮಾದರಃ ಸರ್ವೇಭ್ಯೋಪಿ ಎಲ್ಲರಿಗೂ ಅಭಯವನ್ನು ಕೊಡ್ತೇನೆ ಅಂತ ಕೊನೆ ಸಾಲು ಎಲ್ಲದರಲ್ಲೂ ಬರುತ್ತೆ. ಸರ್ವೇಭ್ಯೋಪಿ ಅಭಯಂ ತನೋಮಿ ಕುಶಲಂ ಬ್ರಹ್ಮಾಭಯಂ ಮಯ್ಯತಃ ಅಂತ ಹೀಗೆ 13 ಶ್ಲೋಕದ ಅಭಯ ಪ್ರಧಾನ ಸ್ತೋತ್ರ ಅಂತ ಬರೆದಿದ್ದಾರೆ. ಈ ಥರದ್ದು ಕೆಲವು ಅನೇಕ ಸ್ತೋತ್ರಗಳು ತುಂಬ ಚೆನ್ನಾಗಿದೆ. ಒಂದೊಂದು ಅವರದ್ದು ಶ್ರೀಧರೇಣ ಶ್ರೀಧರಾಯ ಶ್ರೀರಾಮೋ ದತ್ತಃ ಅಂತ ಹೇಳ್ತಿದ್ದರಂತೆ ಅವ್ರನ್ನ. ಶ್ರೀಧರೇಣ ಶ್ರೀಧರಾಯ ಶ್ರೀರಾಮೋ ದತ್ತಃ. ಅದರಿಂದಾಗಿ ಈ ರೀತಿ ಅವ್ರನ್ನ ಕುರಿತು ಸ್ವಲ್ಪ ನಾನು ತಮಗೆ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳೋಣ. ನಮ್ಮ ವೀಕ್ಷಕರಿಗೆ ಇಷ್ಟು ಮಟ್ಟಕ್ಕೆ ಪರಿಚಯ ಮಾಡಿಕೊಟ್ರೆ ಅವ್ರ ಮುಂದೆ ಹೋಗ್ಕೋತಾರೆ. ಯಾಕೆಂದ್ರೆ ನನಗೆ ಇದು ಅದ್ವೈತವನ್ನು ಗೂಢವಾಗಿ ಅದ್ವೈತವನ್ನು ಕುರಿಗೆ ಯಾವುದು ಸರ್ಪ ಹಗ್ಗ ಹಾವು ಅದೆಲ್ಲ ಬೇಕಿಲ್ಲ. ಅಥವಾ ಘಟ ಒಂದು ಗಡಿಗೆಯೊಳಗಿನ ಬೆಳಕು ತಾನಾಗಿ ಗಡಿಗೆ ಒಳದ ತಕ್ಷಣ ಪ್ರಕಾಶವಾಗಿ ಬರುವಂತೆ ಅದೆಲ್ಲ ಬೇಡ. ಶ್ರೀಧರ ಸ್ವಾಮಿಗಳು ಎಷ್ಟು ಮಟ್ಟಿಗೆ ಸಾಮಾನ್ಯರಿಗೆ ಅದು ಅವರ ಒಂದು ಸಿದ್ಧಿ ಅನ್ನೋದು. ಸಮರ್ಥ ರಾಮದಾಸರದ್ದು ಕೆಲವು ಅರ್ಥ ದಾಸಬೋಧ ಶತಬೋಧ ದಾಸಬೋಧ ಬಹಳ ದೊಡ್ಡ ಗ್ರಂಥ ಅಂತ ಹೇಳ್ತಾರೆ. ಚೆನ್ನಾಗಿ ಇವರು ಅಭ್ಯಾಸ ಮಾಡಿದ್ದಾರೆ. ಶ್ರೀಧರ ಸ್ವಾಮಿಗಳಂಥವರ ಜೀವನವನ್ನು ಕುರಿತು ಅವರ ಸಾಧನೆಯನ್ನು ಅವ್ರು ಮಾಡಿದಂತಹ ಲೋಕೋಪಕಾರ ಇದೆಲ್ಲ ಸಾಮಾನ್ಯವಾದದ್ದಲ್ಲ, ಅಸಾಮಾನ್ಯ ಅಂತ ಹೇಳಬೇಕು. ಅಂಥದ್ರಲ್ಲಿ ಒಂದು ಸಣ್ಣದಾಗಿ ಸಾಮಾನ್ಯರಿಗೆ ಪರಿಚಯ ಆಗೋ ಹಾಗೆ ನೀವು ಮಾಡಿಕೊಟ್ರಿ. ತುಂಬ ಸರಳವಾಗಿತ್ತು. ಜೊತೆಗೆ ಪ್ರಮುಖವಾದಂಥ ವಿಚಾರಗಳು, ಅವರ ಒಂದು ತಪಶಕ್ತಿಯ ನಿದರ್ಶನವಾಗಿ ಕೆಲವು ಅಂಶಗಳನ್ನು ಕೂಡ ಹೇಳಿದ್ರಿ. ನಿಜವಾಗ್ಲೂ ವೀಕ್ಷಕರ ಪರವಾಗಿ ನಾನು ನಿಮಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನೀವು ನನಗೆ ಅವಕಾಶವನ್ನು ಮತ್ತೆ ಕೊಟ್ಟಿದ್ದೀರಿ, ಅದರಿಂದಾಗಿ ನಿಮಗೆ ವಂದನೆಗಳನ್ನು ಅರ್ಪಿಸ್ತೇನೆ ಮೇಡಮ್.